ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಕನ್ನಿಮೂಲ ಗಣಪತಿ ಭಗವಾನೇ, ಹರಿಹರ ಸುತನೇ, ಅಯ್ಯನಯ್ಯನೇ. ಓಂ ಶ್ರೀ ಸ್ವಾಮಿಯೇ. ಓಂ ಶ್ರೀ ಅರಸುದಾನಂದ ಚಿತ್ತನಯ್ಯನಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ನವೆಂಬರ್ 16ರಿಂದ ಮಂಡಲ ಪೂಜೆ ಅಂತ ಶುರುವಾಗುತ್ತೆ. ನವೆಂಬರ್ 16ನೇ ತಾರೀಕು ಸಂಜೆ 5 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಜನವರಿ 19ರವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಮಧ್ಯದಲ್ಲಿ ಡಿಸೆಂಬರ್ 27ಕ್ಕೆ ಉತ್ಸವ ಆಗಿ 28, 29 ಮತ್ತು 2 ದಿವಸ ಕ್ಲೋಸ್ ಮಾಡ್ತಾರೆ. ನಮ್ಮ ಮಾಲಾಧಾರಣೆ ವಿಶೇಷತೆ ಹೇಗಿರಬೇಕು, ರಥ ಯಾವ ಥರ ಮಾಡಬೇಕು, ಈಗೆಲ್ಲ ತುಂಬ ಜನ ಏನು ಮಾಡಿದ್ದಾರೆ ಅಂದರೆ ಈ ಶಬರಿಮಲೆ ಯಾತ್ರೆನ ಒಂದು ದೀಕ್ಷೆನ ಏನು ಮಾಡ್ತಿದ್ದಾರೆ, ಈ ಟ್ರಿಪ್ ಥರ ಮಾಡಿಬಿಟ್ಟಿದ್ದಾರೆ. ತುಂಬ ಜನ 3 ದಿವಸ ಮಾಲೆ ಹಾಕೋದು, ಒಂದಿನ ಮಾಲೆ ಹಾಕೊಳ್ಳೋದು, 11 ದಿನ ಮಾಲೆ ಹಾಕೊಳ್ಳೋದು. ಏನಾನ ರೀಸನ್ಸ್ ಕೇಳಿದ್ರೆ ತುಂಬಾ ಕಷ್ಟ ಇದೆ, ನಮಗೆ ಫ್ಯಾಮಿಲಿ ಸಮಸ್ಯೆ, ಮಾಲೆ ಹಾಕೋದಕ್ಕೆ ಟೈಮ್ ಸಿಗಲ್ಲ, ಕೆಲಸದ ಒತ್ತಡಗಳಿದಾವೆ, ತುಂಬಾ ರೀಸನ್ಸ್ ಹೇಳ್ತಾರೆ. ರಥ ಇರೋದೇ, ದೀಕ್ಷೆ ಅನ್ನೋದಿರೋದೇ 48 ದಿನಗಳು ಮಾಡಬೇಕು ಅಂತ. 48 ದಿನ ಅಂದರೆ 3 ಪಕ್ಷ, ಒಂದು 15 ದಿನಕ್ಕೆ ಒಂದು ಪಕ್ಷ ಅಂತ ಬರುತ್ತೆ, ಮತ್ತೆ 1 ದಿನ ಗ್ಯಾಪ್ ಆಗುತ್ತೆ, ಮತ್ತೆ 15 ದಿನ ಆಗುತ್ತೆ, ಮತ್ತೆ ಒಂದು ಗ್ಯಾಪು, ಮತ್ತೆ 15, ಟೋಟಲ್ 48 ದಿನಗಳು. ಈ 48 ದಿನ ಮಾಡಿ ಶಬರಿಮಲೆ ಯಾತ್ರೆಗೆ ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ. ಈ 3 ದಿವಸ ಮಾಲೆ ಹಾಕೊಂಡು ಹೋಗ್ಬಿಟ್ಟು ಅಲ್ಲಿ ಶಬರಿಮಲೆಯಲ್ಲಿ ಅವ್ರಿಗೇನು ಗೊತ್ತಿರಲ್ಲ, ಸುಮ್ಮನೆ ಏನೋ ಮಾಡಕ್ ಹೋಗಿ ತುಂಬಾ ಗಲೀಜ್ ಮಾಡಿ ಬರ್ತಾರೆ. ಇರ್ಮುಡಿ ಪ್ಯಾಕೆಟ್ ಕ್ಲೀನ್ ಆಗಿರಲ್ಲ, ಮಾಲೆ ಅಲ್ಲೇ ತೆಗೆದು ಅಲ್ಲೇ ಎಸಿತಾರೆ, ಬಟ್ಟೆಗಳೆಲ್ಲ ನೀರಲ್ಲೇ ಎಸ್ ಬರ್ತಾರೆ. ನಾವು ಬಟ್ಟೆನು ಮಣಿಕಂಠನು ಅಯ್ಯಪ್ಪ ಅಂತೀವಿ, ಮಾಲೆನೂ ಅಯ್ಯಪ್ಪ ಅಂತೀವಿ, ನಮ್ಮ ವಸ್ತ್ರ ಸಮವಸ್ತ್ರ ಪ್ರತಿಯೊಂದೂ ಅಯ್ಯಪ್ಪ ಅಂತಾನೆ ನೋಡೋದು. ಮಾಲೆ ಹಾಕಿ ನಾನು ಅಯ್ಯಪ್ಪ ನೋಡಿದೆ, ಅಯ್ಯಪ್ಪ ನೋಡಿದ ತಕ್ಷಣ ಎಲ್ಲ ಸಮಸ್ಯೆ ಬಗೆಹರಿತು ಅಂತೇಳಿ ಮಾಲೆ ತೆಗೆದು ಅಲ್ಲೇ ಎಸ್ ಬರ್ತಾರೆ. ನಾವು ಮಾಲೆ ಎಲ್ಲಿ ಹಾಕ್ತೀವೋ ಬಂದು ಅಲ್ಲೇ ಮಾಲೆ ತೆಗಿಬೇಕು. 48 ದಿವಸಗಳು ರಥ ಮಾಡಿ ಶಬರಿಮಲೆಗೆ ಹೋಗ್ಬೇಕು. ಆದಷ್ಟು ದೊಡ್ಡ ಪಾದಗಳನ್ನು ನಡೀರಿ. ಅಯ್ಯಪ್ಪ ಓಡಾಡಿರುವಂಥ ಜಾಗ ಅದು. ತೀರಾ ಆಗಲ್ಲ, ನಮಗೆ ವಯಸ್ಸಾಯಿತು ಅಂಥವ್ರದವರು, ಹೆಲ್ತ್ ಇಶ್ಯೂ ಇರೋವಂಥವ್ರು, ಅವರು ಪಂಪಾಯಿಂದ ಹೋಗ್ಬೋದು. ತುಂಬ ಕಷ್ಟ ಇದ್ದವ್ರು ಕೂಡ, ಕಾಲಿಲ್ದವರು ಕೈ ಇಲ್ದವ್ರು ಕೂಡ ಬಂದು ಶಬರಿಮಲೆ ಯಾತ್ರೆಯಲ್ಲಿ ಕುಂಡ್ಕೊಂಡು ನಡೀತಾರೆ. ತುಂಬ ಸಣ್ಣ ಸಣ್ಣ ಮಕ್ಕಳುಗಳು ನಡ್ಕೊಂಡು ಹೋಗ್ತಾರೆ. ಈ ರಥ ಮಾಡಿ ತುಂಬ ಜನಕ್ಕೆ ಒಳ್ಳೇದಾಗಿದೆ. ಈ 3 ದಿವಸ ಹೋಗಿ ಬಂದ್ಬಿಟ್ಟು, ಸ್ವಾಮಿ ನನಗೆ ಅಯ್ಯಪ್ಪ ಏನೂ ಮಾಡೇ ಇಲ್ಲ, ನನಗೆ ಒಳ್ಳೇದಾಗಿಲ್ಲ, ನಾನು ಮಾಲೆನೇ ಹಾಕಲ್ಲ ಅಂತ ತುಂಬ ಹೇಳ್ತಾರೆ. 48 ದಿನ ನಿಯಮ ನಿಷ್ಠೆಯಿಂದ ಮಾಡಿ ನೋಡಿದ್ರೆ ತಾನೇ ಅಯ್ಯಪ್ಪನ ಪ್ರತಿಫಲ ಹೊತ್ತಾ ಅದು. ಈ 1 ತಿಂಗಳು ಏನು ನಾವು ಕೆಲಸ ಮಾಡಿದ್ರೆ ಪೂರ್ತಿಯಾಗಿ ಸಂಬಳ ಸಿಗುತ್ತೆ. ಅದೇ ಒಂದಿನ ಕೆಲಸ ಮಾಡಿದೀವಿ ಅಂದರೆ ಒಂದೇ ದಿನದ ಸಂಬಳ ಸಿಗೋದು. ಅದನ್ನು ಥಿಂಕ್ ಮಾಡದೆ ಏನು ಮಾಡ್ತಾರೆ, ಎಲ್ಲ ಟ್ರಿಪ್ ಥರ, ಬನ್ನಿ ಸ್ವಾಮಿ ಮಾಲೆ ಹಾಕೊಂಡು ಶಬರಿಮಲೆಗೆ ಹೋಗೋಣ ಅಂತ ಎಲ್ಲ ಒಂದು 10 ಜನ ಸೇರಿಕೊಂಡು ಅವರವರೇ ಹೋಗೋದು. ಅಲ್ಲಿ ಹೋಗಿ ಏನು ನಿಯಮ ನಿಷ್ಠೆಯಿಂದ ಏನೂ ಮಾಡಿರಲ್ಲ, ಎಲ್ಲ ಹಾಳು ಮಾಡಿರ್ತಾರೆ. ಇಲ್ಲಿ ರಥದಲ್ಲೂ ಅಷ್ಟೇ, ಬೆಳಗಿನ ಜಾವ 3:30, 4 ಗಂಟೆಗೆ ಎದ್ದು 5:30 ಒಳಗಡೆ ಪೂಜೆ ಮುಗಿಸ್ಕೊಬೇಕು. ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಪೂಜೆ ಮುಗಿಸಿ ದೇವಸ್ಥಾನಗಳ ಹತ್ರ ಯಾವುದಿದೆ ದೇವಸ್ಥಾನಗಳು ಎಲ್ಲ ಕಡೆ ಹೋಗಿ ಬರಬೇಕು. ಮತ್ತು ಬೆಳಗ್ಗೆ ಹೊತ್ತು ತಿಂಡಿ ತಿನ್ನಬಾರ್ದು. ತಿಂಡಿ ತಿನ್ನೋದು ತುಂಬ ತಪ್ಪಾಗುತ್ತೆ. ಯಾಕೆಂದರೆ ತಿಂಡಿ ತಿಂದಿದ ತಕ್ಷಣ ಅವರಿಗೆ ನಿದ್ದೆ ಬರೋದು, ತುಂಬ ಸಮಸ್ಯೆಗಳಾಗ್ತವೆ. ಮಧ್ಯಾಹ್ನ 1 ಹೊತ್ತಷ್ಟೇ ಮಾಡಬೇಕು. ಊಟ ಅಂತಿರುತ್ತೆ. ಊಟ ಅಂದರೆ ನಮ್ಮದ್ರಲ್ಲಿ ಭಿಕ್ಷೆ ಅಂತೀವಿ. ಈ ಮೃಷ್ಟಾನ್ನ ಭೋಜನಗಳು ಸ್ವಾಮಿಗಳು ಮಾಡಬಾರ್ದು. ಬಜ್ಜಿ ಬೋಂಡಗಳು ಜಾಸ್ತಿ ತಿನ್ನೋದು, ಹೊರಗಡೆ ಪಾನಿಪುರಿ, ಗೋಬಿ ಮಂಚೂರಿ, ತುಂಬ ಕಡೆ ಹೋಗಿ ತುಂಬ ಜನ ನಾನು ನೋಡಿದ್ದೀನಿ ತಿಂತಾ ಇರ್ತಾರೆ. ಅವ್ರಿಗೊಂದು ಟೈಮ್ ಸೆನ್ಸ್ ಇರಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆನೇ ಮಾಡಲ್ಲ, ಹೋಗಿ ಒಂದು ಕಾಫಿ ಕುಡಿಯೋದು, ಟೀ ಕುಡಿಯೋದು, ಆಮೇಲೆ ಬಂದು ಮಡಿ ಮಾಡಿಕೊಂಡು ಆಮೇಲೆ ಬಂದು ಶರಣನೂ ಕೂಗಲ್ಲ ಟೆಂಪಲಲ್ಲಿ, ಸುಮ್ಮನೆ ಎಲ್ಲೋ ನಿಂತ್ಕೊಂಡು ಮಾತಾಡೋದು. ಇವೆಲ್ಲ ಏನಾಗುತ್ತೆ ಅಂದರೆ ತುಂಬ ದೊಡ್ಡ ತಪ್ಪು. ಮಾಲೆ ಹಾಕ್ತಾ ಇದ್ದೀವಿ ಅಂದರೆ ಅದು ಬೆಂಕಿ. ಆ ಬೆಂಕಿ ನಮ್ಮ ಮೈ ಮೇಲೆ ಬರ್ತಾ ಇದೆ ಅಂದರೆ ನಾವು ಅಷ್ಟೇ ಶುದ್ಧವಾಗಿದ್ದರೆ ಸುಡಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದು ಸುಡುತ್ತೆ. ಈ ಕ್ಷಣದಲ್ಲಿ ಸುಟ್ಟಿಲ್ಲ ಅಂದರೂ ಮುಂದೆ ಒಂದಿನ ಸುಡುತ್ತೆ. ನಮಗೆ ಮುಂದೆ ಒಂದು ಕಂಟಕ ಇರೋದು, ನಾವು 48 ದಿವಸ ಕರೆಕ್ಟಾಗಿ ಮಾಡಿದ್ದೀವಿ ಅಂದರೆ ಆ ಕಂಟಕನ ಭಗವಂತ ಕಡಿಮೆ ಮಾಡ್ತಾನೆ. ನಾನು ತುಂಬ ದೊಡ್ಡ ನಾಸ್ತಿಕ ಆಗಿದ್ದೆ ಮುಂಚೆ. ಇದೇ ದೇವಸ್ಥಾನದ ಹತ್ರ ಈಚೆ ಕಡೆ ಕೂತ್ಕೊಂಡು ಟೀ ಕುಡ್ಕೊಂಡು ಹಂಗೆ ಎದ್ದೋಗ್ತಾ ಇದ್ದೆ. ನಮ್ಮ ಬ್ರದರ್ ಮಾಲೆ ಹಾಕಿರೋರು ಬರೋರು. ಆವಾಗ ನನಗೂ ನಂಬಿಕೆ ಅನ್ನೋದೇ ಇರಲಿಲ್ಲ. ನಾನು ಮಾಲೆ ಹಾಕ್ಕೊಂಡು ಫಸ್ಟ್ನೇ ದಿವಸ, ಮೊದಲನೇ ಸರಿ ಹೋಗ್ಬೇಕಾದ್ರೆ ಬರೀ 11 ದಿವಸ ಮಾಲೆ ಹಾಕಿ ಶಬರಿಮಲೆ ಯಾತ್ರೆ ಮಾಡಿದೆ, ದೊಡ್ಡಪಾದ ನಡೆದೆ. ಹೋಗಿ ಬಂದಮೇಲೆ ಲೈಫಲ್ಲಿ ತುಂಬ ಚೇಂಜಸ್ ಆಯಿತು. ಅದಾದಮೇಲೆ 48 ದಿವಸ ಮಾಡ್ಕೊತೀನಿ ಅಂತ ಅಂದ್ಕೊಂಡು 48 ದಿವಸ ಪ್ರತಿ ವರ್ಷ ಮಾಡ್ತಾ ಬರ್ತಾ 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 ಎಲ್ಲೋ ಇದ್ದವನ್ನ ಭಗವಂತ ಇವತ್ತು ಎಲ್ಲ ಕರ್ಕೊಂಬಂದಿದ್ದಾರೆ. ತುಂಬ ಜನ ಅವತ್ತು ಚೀ ಅಂತ ಇದ್ದವರೆಲ್ಲ ಇವತ್ತು ಖುಷಿಯಿಂದ ಎಲ್ಲರೂ ಮಾತಾಡಿಸ್ತಾರೆ. ಇರ್ಮಿಡಿ ಕಟ್ಟಬೇಕಾದ್ರೆ ಕೂಡ ಅಷ್ಟೇ, ನಮ್ಮ ಕೆಲಸ ಕಾರ್ಯ ಏನಿರುತ್ತೋ ನಾವೇ ಮಾಡ್ಕೊಬೇಕು.
ಯಾವುದೇ ಒಂದು ನಾವು ಇರುಮುಡಿ ಪ್ಯಾಕೆಟ್ನು ನಾವೇ ರೆಡಿ ಮಾಡ್ಕೊಬೇಕು. ತುಂಬ ಜನ ಅಲ್ಲಿ ಅಂಗಡೀಲಿ ಸಿಗುತ್ತೆ, ಹೋಗಿ ತೊಗೊಂಬರ್ತೀರ, ತೊಗೊಂಬಂದು ಅದನ್ನು ಸೀದಾ ತೊಗೊಂಡೋಗಿ ಶಬರಿಮಲೆಯಲ್ಲಿ ಏನೂ ಇಲ್ಲ ಅಲ್ಲೇ ತೆಗೆದು ಬಂದಿರ್ತೀರ. ಪ್ರತಿ ವರ್ಷ ಹೋದರೆ ಅದು ಎಷ್ಟೋ ಟನ್ ಬಿದ್ದಿರುತ್ತೆ ಇರುಮುಡಿ ಪ್ಯಾಕೆಟ್. ಇಲ್ಲಿ ಇರುಮುಡಿನ ಅಯ್ಯಪ್ಪನಿಗೆ ಅಂತ ತಾಂಡೋಗಿ ಅಲ್ಲಿ ಬಂದಿರೋದು. ನಾವು ಪಳ್ಳಿ ಅಂತ ಕಟ್ತೀವಿ, ಪಳ್ಳಿ ಅಂದ್ರೇ ಎಷ್ಟೋ ಜನ ಗೊತ್ತಿಲ್ಲ. ನಾನು 18 ವರ್ಷ ಹೋಗಿದ್ದೀನಿ ಅಂತಾರೆ. ಮಾಲಾಧಾರಣ ಮಂತ್ರ ಏನೂ ಗೊತ್ತಿರಲ್ಲ, ಮಾಲಾ ವಿಸರ್ಜನಾ ಮಂತ್ರ ಗೊತ್ತಿರಲ್ಲ. ಯಾರಿಗಾನ ಕೇಳಿದ್ರೆ ಸ್ವಾಮಿ ನಾನು 18 ವರ್ಷ ಹೋಗಿದ್ದೀನಿ ನನಗೆಲ್ಲ ಗೊತ್ತು ಅಂತಾರೆ. ಸ್ವಾಮಿ ಮಾಲಾಧಾರಣ ಮಾಡಬೇಕಾದ್ರೆ ಒಂದು ಮಂತ್ರ ಇದೆಯಲ್ಲ, ಆ ಮಂತ್ರ ಹೇಳ್ಕೊಡಿ ಅಂದರೆ ಗೊತ್ತಿಲ್ಲ ಅಂತಾರೆ. ಜ್ಞಾನ ಮುದ್ರಾಮ್ ಶಾಸ್ತ್ರ ಮುದ್ರಾಮ್ ಅಂತ ಒಂದು ಮಂತ್ರನೇ ಇದೆ. ಅದಕ್ಕೆ ಅಂತ ಮಾಲೆ ಹಾಕಬೇಕಾದ್ರೆ, ಮಾಲೆ ನಾವು ತೆಗಿಬೇಕಾದ್ರೂ ಕೂಡ ಒಂದು ಮಂತ್ರ ಇದೆ. ನಮಸ್ಕಾರ ಮಾಡಬೇಕಾದ್ರೆ ಒಂದು ಮಂತ್ರ ಇದೆ. ಇರುಮುಡಿ ಎಲ್ಲ ಇವಾಗ ಆನ್ಲೈನಲ್ಲಿ ಸಿಗ್ತವೆ. ಗೂಗಲಲ್ಲಿ ಒಂದು ಟೈಪ್ ಮಾಡಿಬಿಟ್ಟು ಏನು ಭಗವಂತನ ಬಗ್ಗೆ ತಿಳ್ಕೊಬೇಕು ಅಂದಾಗ ತಿಳ್ಕೊಬೇಕು. ಇಲ್ಲ ಯಾರನ್ನ ಗುರುಸ್ವಾಮಿಗಳ ಹತ್ರ ಕ್ಲೀನಾಗಿದ್ದು ಅವ್ರ ಹತ್ರ ತಿಳ್ಕೊಬೇಕು. 1 ವರ್ಷ 2 ವರ್ಷ ಹೋಗಿ ಬಂದು 3ನೇ ವರ್ಷಕ್ಕೆ ನಾನೇ ಗುರುಸ್ವಾಮಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಈ ನಮ್ಮದ್ರಲ್ಲಿ ಏನು ಅಂದರೆ 1 ರಿಂದ 6 ವರ್ಷದವರೆಗೂ ಕಪ್ಪು ವಸ್ತ್ರ, 6 ರಿಂದ 12 ವರ್ಷದವರೆಗೂ ನೀಲಿ ವಸ್ತ್ರ, 12 ರಿಂದ 18ವರೆಗೂ ಗುರುಸ್ವಾಮಿಗಳು ಕೆಂಪು ವಸ್ತ್ರಗಳು ಕೇಸರಿ ಹಾಕೊತಾರೆ. ನಾನು ಎಷ್ಟೇ ವರ್ಷ ಆದರೂ ನಾನು ಕಪ್ಪಲ್ಲೇ ಇರಬೇಕು ಅನ್ನೋದು ಭಾಳ ಇಷ್ಟಪಡ್ತೀನಿ. ಕಪ್ಪು ವಸ್ತ್ರ ಎಷ್ಟು ನಾವು ಧರಿಸಿರ್ತೀವೋ ನಮಗೆ ಶನಿ ಕಾಟ ಇರಲ್ಲ ಅಂತ. ಏನೇ ಸಮಸ್ಯೆಗಳಿದ್ರೂ ಭಗವಂತ ನೋಡ್ಕೊತಾನೆ. ಈ ಅಯ್ಯಪ್ಪ ಸ್ವಾಮಿ ಏನು ಅಂದರೆ ಶನೇಶ್ವರಂಗೆ ಮಾತು ಕೊಟ್ಟಿದ್ದಾನೆ, ನನ್ನ ಭಕ್ತರು ಇದೇ ಥರ ಬರ್ತಾರೆ, ಈ ಥರನೇ 48 ದಿವಸ ಮಂಡಲ ಕಾಲ ಇದ್ದು ವ್ರತ ನಿಯಮ ನಿಷ್ಠೆಯಿಂದ ಬಂದು ನನ್ನನ್ನು ದರ್ಶನ ಮಾಡ್ಕೊತಾರೆ. ಅವರಿಗೆ ಏನು ಒಂದು ನಮ್ಮ ಜೀವನದಲ್ಲಿ ಏನು ಅನುಭವಿಸ್ಬೇಕಾಗಿರ್ತೋ ಶನಿ ಕಾಟಗಳನ್ನೆಲ್ಲ ನಾವಿಲ್ಲಿ ಅನುಭವಿಸಿರ್ತೀವಿ. ಹಾಗಾಗಿ ಪಾದರಕ್ಷೆಗಳು ಹಾಕಲ್ಲ, ಕಟಿಂಗ್ ಶೇವಿಂಗ್ ಎಲ್ಲ ಮಾಡಲ್ಲ, ಉಗುರುಗಳು ತೆಗೆಯೋದಿಲ್ಲ, ಈ ಥರ ತುಂಬ ಇರ್ತವೆ. ಕೆಲವರು ಕೆಲಸದಲ್ಲಿ ಏನು ಮಾಡೋದು ಅಂತ ಹೇಳ್ತಾರೆ. ನೀವು ಕೆಲಸಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಕೆಲಸದ ಸಮವಸ್ತ್ರ ಏನಿರುತ್ತೋ ಅದನ್ನು ಧರಿಸ್ಕೊಂಡು ಹೋಗ್ಬೋದು, ಅದರಲ್ಲಿ ತಪ್ಪೇ ಇಲ್ಲ. ದೇವಸ್ಥಾನಕ್ಕೆ ಬರಬೇಕಾದ್ರೆ ಕ್ಲೀನಾಗಿ ಪಂಚೆ ಉಡ್ಕೊಂಡು ನಿಮ್ದು ಏನು ವಸ್ತ್ರಗಳಿರುತ್ತೋ ಕೆಂಪು ನೀಲಿನೋ ಕಪ್ಪು ವಸ್ತ್ರನೋ ಧರಿಸ್ಕೊಂಬರ್ಬೇಕು. ಕೆಲವರು ಶರ್ಟು ಪ್ಯಾಂಟ್ ಹಾಕ್ಕೊಂಡೆ ದೇವಸ್ಥಾನಕ್ಕೆ ಬಂದ್ಬಿಡೋದು, ಪ್ಯಾಂಟಲ್ಲೇ ಶರಣಕ್ಕೆ ಹೋಗ್ತಾ ಇರ್ತಾರೆ. ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋ ಮೈಂಡ್ ಸೆಟ್ ಕೂಡ ಅವ್ರಿಗಿರಲ್ಲ, ಎಲ್ಲೋ ನೋಡ್ತಾ ಇರ್ತಾರೆ. ಈ ಎಲ್ಲ ದೇವ್ರಿಗೆ ಮಂಗಳಾರತಿ ಮಾಡ್ತಿದ್ರೆ ಮೊಬೈಲ್ ಇಟ್ಕೊಂಡು ನಿಂತ್ಕೊಳ್ಳೋದು, ದೇವ್ರನ್ನೇ ನೋಡೋಲ್ಲ, ಮೊಬೈಲಲ್ಲಿ ಎಲ್ಲ ಸೆರೆ ಮಾಡ್ಕೊತಾರೆ. ಮೊಬೈಲಲ್ಲಿ ಸೆರೆ ಮಾಡೋದಕ್ಕಿಂತ ಕಣ್ಣಲ್ಲಿ ನೋಡಿ ಮನಸ್ಸಲ್ಲಿ ಸೆರೆ ಮಾಡಿಕೊಂಡ್ರೆ ಭಗವಂತ ಶಾಶ್ವತವಾಗಿ ಉಳಿತಾನೆ. ಮೊಬೈಲಲ್ಲಿ ನಾನೇ ಫಸ್ಟು ಸ್ಟೋರಿ ಹಾಕಬೇಕು, ನಾನು ಇದು ಮಾಡಬೇಕು ಅಂತ ಇವಾಗ ಕಾಂಪಿಟೇಷನ್. ಒಂದು ಮಂಗಳಾರತಿ ಮಾಡ್ತಾಯಿದ್ರೆ ಸುಮಾರು ಒಂದು 20 ಜನ ನೋಡ್ತಾ ಇದ್ದಾರೆ ಅಂದರೆ ಇನ್ನು 40 ಜನ ಮೊಬೈಲೇ ಹಿಡ್ಕೊಂಡಿರ್ತಾರೆ. ಯಾರು ಭಗವಂತನ ಇದ್ರ ಮೇಲಿರಲ್ಲ. ಭಜನೆಗಳಿಗೆ ಹೋದಾಗಲೂ ನೋಡ್ತೀನಿ ಮೊಬೈಲ್ ಇಲ್ಲದೆ ಇರೋದೇ ಇಲ್ಲ. ಮಾಲೆ ಹಾಕಿರ್ತಾರೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪಲ್ಲಿ ಅವೆಲ್ಲ. ನಾವು ಸೋಷಿಯಲ್ ಮೀಡಿಯಾ ಅನ್ನೋದೇ ಇರಬಾರ್ದು. ಒಂದು ಬುಕ್ ಬರುತ್ತೆ, ಅಯ್ಯಪ್ಪನ ಕಥಾಮೃತಗಳು ಬುಕ್ಕುಗಳಿದ್ದಾವೆ, ತೊಗೊಂಡು ಅದನ್ನು ಓದ್ಕೊಂಡು ಭಗವಂತನ ಬಗ್ಗೆ ತಿಳ್ಕೊಬೇಕು. ಭಗವಂತಂದು ತಿಳಿಯೋದು ಬಿಟ್ಬಿಟ್ಟು ಬೇರೆ ಏನೇನು ಬೇಕೋ ಇನ್ನೆಲ್ಲ ತಿಳ್ಕೊತಾರೆ. ಫೇಸ್ಬುಕ್ಕಲ್ಲಿ ಚಾಟ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಚಾಟ್ ಮಾಡೋದು, ವಾಟ್ಸಪ್ಪಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಈ ಸ್ಟೇಟಸಲ್ಲಿ ಹಾಕಿದ ತಕ್ಷಣ ಯಾರೂ ಬಂದು ಏನೂ ಇದು ಮಾಡಲ್ಲ. ಅವ್ರಿಗೊಂದು ವಿಶ್ ಮಾಡಬೇಕಾ, ಫೋನ್ ಮಾಡಬೇಕು, ಇಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ವಿಶ್ ಮಾಡಿ ಬಂದರೆ ಅದೊಂಥರ. ಈ ಸ್ಟೇಟಸಲ್ಲಿ ಯಾರೋ ಒಬ್ಬ ಎಲ್ಲ ನೋಡಬೇಕು, ಈ ಥರ ಅವರೇ ನೋಡಿರಲ್ಲ ಹಾಕಿಸ್ಕೊಂಡವ್ರೆ, ಬೇರೆ ಇನ್ನೆಲ್ಲರೂ ನೋಡಿರ್ತಾರೆ, ಅವರೆಲ್ಲರೂ ನೋಡಲಿ ಅಂತ ಸ್ಟೇಟಸ್ ಹಾಕ್ತಾರೆ. ಬೇರೆ ಟೈಮು ಹಾಕ್ಕೊಳ್ಳಿ, ಅದು ಪರ್ಸ್ನಲ್. ಮಾಲೆ ಹಾಕ್ದಾಗ ಹೇಗಿರಬೇಕೋ ಹಾಗೇ ಇರಬೇಕು. ಮಾಲೆ ಹಾಕ್ದಾಗ ಅಯ್ಯಪ್ಪ ಅಂದಮೇಲೆ ಅಯ್ಯಪ್ಪನೇ. ಈ ಎಷ್ಟು ಕಠಿಣವಾಗಿ ನಾವು ವ್ರತ ಮಾಡ್ತೀವೋ ಅಷ್ಟು ಒಳ್ಳೆಯದಾಗುತ್ತೆ. ಅಯ್ಯಪ್ಪನ ದೀಕ್ಷೆ ಇರೋದೇ ಕಠಿಣಂ ಅಂತ. ಅಯ್ಯೋ ನಂಗೆ ಆಗಲ್ಲ ಸ್ವಾಮಿ, ನಾನು ತಿಂಡಿ ತಿನ್ನಲೇಬೇಕು, ಸುಸ್ತಾಗ್ತಿದೆ, ಮಾಡಿ ನೋಡಬೇಕು. ಮಾಡಿದ್ಮೇಲೆ ಅದು ಪ್ರತಿಫಲ ಸಿಕ್ಕಿಲ್ಲ ಅಂದಾಗ ಮಾತಾಡಬೇಕು. ಅಯ್ಯೋ ಈಗ ಫಸ್ಟು ದೊಡ್ಡಪಾದ ಹೋದೆ, 2ನೇ ವರ್ಷನೂ ದೊಡ್ಡಪಾದ. ಫಸ್ಟು ಹೋದಾಗ ಏನು ಅನ್ನಿಸ್ಬಿಡ್ತು ಅಂದರೆ ಯಪ್ಪ ತುಂಬ ಕಷ್ಟ, ಇಷ್ಟು ದೊಡ್ಡ ಬೆಟ್ಟ ಹಿಂಗೆ ಹತ್ಬೇಕಾ, ಅಯ್ಯಪ್ಪನ್ನ ಬೈಕೊಂಡೆಲ್ಲ ಬಂದ್ಬಿಟ್ಟಿದ್ದೆ. ಇನ್ನೊಂದು ಸರಿ ಶಬರಿಮಲೆಗೆ ಹೋಗಲೇಬಾರ್ದು, ಹೋದ್ರೂ ಪಂಪಾಯಿಂದ ಹೋಗಬೇಕು ಅಂತ. ಭಗವಂತನ ಅರ್ಥ ಬಂದಿದ ತಕ್ಷಣ ಮಾಡ್ಕೊತ ಪ್ರತಿ ವರ್ಷ ಈಗ ದೊಡ್ಡಪಾದ ಹೋಗ್ತಾಯಿದ್ದೀನಿ. ಇವಾಗ ತುಮಕೂರಿಂದನೇ ನಾನು ಶಬರಿಮಲೆವರೆಗೂ ಪಾದಯಾತ್ರೆ 2 ಸರಿ ಮಾಡಿ ಈಗ 3ನೇ ವರ್ಷನೂ ಹೊರಟಿದ್ದೀನಿ. ಏನು ಅಂದರೆ ಭಗವಂತ ನಮಗೆ ಕೊಡ್ತಾ ಇರೋದಕ್ಕೆ ನಾವು ಏನು ಮಾಡಿದ್ರೂ ಭಗವಂತನ ಸಾಕಾಗ್ತಿಲ್ಲ. ಇನ್ನೂ ಏನೋ ಮಾಡೋಣ ಅಂಥೇಳಿ ಪ್ರತಿ ವರ್ಷವೂ ಒಂದೊಂದು ಅಭಿವೃದ್ಧಿ ಆಗ್ತಾನೇ ಇದೆ ಜೀವನದಲ್ಲಿ. ಅದೇ ಥರ ನಾವು ವ್ರತ ಮಾಡಿಕೊಂಡೇ ಹೋಗ್ತಾ ಇದ್ದೀವಿ. ನೀವು ಮಾಲೆ ಹಾಕೋದಕ್ಕಿಂತ ಮುಂಚೆ ಮಿನಿಮಮ್ ಅಂದರೂ ಒಂದು 10 ಡೇಸ್ ಬಿಫೋರು ಎಲ್ಲ ಥರದ ದುಶ್ಚಟಗಳನ್ನ, ಮತ್ತು ಮನೆಯಲ್ಲಿಯೂ ಅಷ್ಟೇ ಬ್ರಹ್ಮಚರ್ಯ ವ್ರತದಲ್ಲಿರಬೇಕು.
ಒಂದು 10 ದಿವಸ ಮುಂಚೆನೇ ನಾವು ಪ್ರಿಪೇರ್ ಆಗಿರಬೇಕು. ಕೆಲವರು ಹಿಂದಿನ ದಿವಸ ರಾತ್ರಿ ಮಾಡಬಾರ್ದೆಲ್ಲ ಮಾಡಿರ್ತಾರೆ, ಬೆಳಗ್ಗೆ ಎದ್ದು ಬಂದು ಅದೇ ಇದರಲ್ಲೇ ಮಾಲೆ ಹಾಕೊತಾರೆ, ಹಾಗೆ ಇರ್ಮುಡಿ ಕಟ್ಸ್ಕೊಂಡು ಶಬರಿಮಲೆಗೆ ಹೋಗ್ತಾರೆ, ಅಲ್ಲೇ ಮಾಲೆ ತೆಗೆದು ಬಂದು ಮತ್ತೆ ಇಲ್ಲಿ ಅದೇ ಶುರು ಹಚ್ಕೊತಾರೆ. ಅದು ತಪ್ಪು. ನೀವು 48 ದಿವಸ ಮಾಡಬೇಕು. ಮಾಡೋದಕ್ಕಿಂತ ಮುಂಚೆ 10 ದಿವಸ, ಕನಿಷ್ಠ ಪಕ್ಷ ತಿಂಗಳು ಬಿಟ್ಟರೆ ತುಂಬ ಒಳ್ಳೆಯದು. ಒಂದು ತಿಂಗಳಿಂದ ರಥದಲ್ಲೇ ಇದ್ದರೆ, ಮಾಲೆ ಹಾಕ್ತೆ ರಥದಲ್ಲಿದ್ದರೆ ಭಾಳ ಉತ್ತಮ. ನಮಗೆ ನಿಜ ಜೀವನದಲ್ಲೂ ಇದು ರೂಢಿಸ್ಕೊಳೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ನಿಮ್ಮ ದುಶ್ಚಟಗಳೇನಿದೆ ಅದನ್ನೆಲ್ಲ ಬಿಡಬೇಕು. ಎಲ್ಲ ಬಿಟ್ಟು 10 ದಿವಸನಾರು ನಿಯಮ ನಿಷ್ಠೆಯಿಂದ ಇದ್ದು ಆಮೇಲೆ ಬಂದು ಮಾಲೆ ಹಾಕಬೇಕು. ಮಾಲೆ ಹಾಕಕ್ಕೆ ಬರಬೇಕಾದ್ರೆ ಏನು ಮಾಡ್ತಾರೆ, ಕೆಲವರು ಪ್ಯಾಂಟು ಶರ್ಟು ಎಲ್ಲ ಹಾಕ್ಕೊಂಡು ಸ್ಟೈಲಾಗಿ ಬಂದುಬಿಡ್ತಾರೆ. ನೀವು ಮನೇಲೇ ಕ್ಲೀನಾಗಿ ವಸ್ತ್ರಗಳನ್ನೆಲ್ಲ ಇಟ್ಟು ಮಾಲೆಯನ್ನಿಟ್ಟು ಪೂಜೆ ಮಾಡಿ ತದನಂತರ ದೇವಸ್ಥಾನಕ್ಕೆ ಬರಬೇಕು. ಪಂಚೆ ಉಟ್ಕೊಂಡು ಬಂದು ಬನ್ನಿ, ಇಲ್ಲಿ ದೇವಸ್ಥಾನದಲ್ಲಿ ತೀರ್ಥ ಹಾಕಿಸ್ಕೊಂಡು ಆಮೇಲೆ ಮಾಲೆ ಹಾಕ್ಕೊಬೇಕು. ಕೆಲವ್ರು ಏನು ಮಾಡ್ತಾರೆ, ಪ್ಯಾಂಟ್ ಹಾಕ್ಕೊಂಡೇ ಬಂದುಬಿಟ್ಟಿರ್ತಾರೆ, ಸ್ಟೈಲಾಗಿ ಬಂದು ಸ್ವಾಮಿ ಮಾಲೆ ಹಾಕಬೇಕು ಅಂತಾರೆ. ಬೆಳಗಿನ ಜಾವ 5 ಗಂಟೆ ಒಳಗಡೆ 6 ಗಂಟೆ ಒಳಗಡೆ ಬಂದು ಮಾಲೆ ಹಾಕ್ಸ್ಕೊಬೇಕು. ಈ ಸೂರ್ಯಾಸ್ತದ ನಂತರ ಹಾಕ್ಸ್ಕೊಬಾರ್ದು. ಬೆಳಿಗ್ಗೆ ಏನು ಮಾಡ್ತಾರೆ, 9 ಗಂಟೆಗೆ ಬರ್ತಾರೆ, 11 ಗಂಟೆಗೂ ಬಂದು ಮಾಲೆ ಹಾಕ್ಸಿದ್ದಾರೆ. ಈ ಅವರು ಗುರುಸ್ವಾಮಿಗಳು ಕೂಡ ಜೊತೇಲಿ ಇರ್ತಾರೆ, ಅವ್ರಿಗೂ ಗೊತ್ತಿರಲ್ಲ. ಅವರು ಬಂದು ಏನು ಮಾಡ್ತಾರೆ ಅಂದರೆ, ಅವ್ರ ಜೊತೆ ಬೆಳಗ್ಗೆ 9-10 ಗಂಟೆಗೆಲ್ಲ ಮಾಲೆ ಹಾಕ್ತಾರೆ. ಸಂಜೆ ಹೊತ್ತು ಮಾಲೆ ಹಾಕಬಾರ್ದು. ಏನು ನಾವು ಬೆಳಗ್ಗೆ ರಾತ್ರಿ ಮಲಗಿದ್ದು ಬೆಳಗ್ಗೆ ಎದ್ದು ಶುದ್ಧವಾಗಿ ಸ್ನಾನ ಮಾಡಿ ಪೂಜೆ ಮಾಡಿ ಬಂದು ಮಾಲೆ ಹಾಕ್ಸಿದ್ರೇ ಭಾಳ ಒಳ್ಳೆಯದು. 48 ದಿವಸ ಆದಮೇಲೆ ನೀವು ರಥ ಮುಗಿಸಿ ಶಬರಿಮಲೆ ಯಾತ್ರೆ ಮಾಡಿ ಬಂದು ಕೂಡ 1 ವಾರ ಏನೋ ದುಶ್ಚಟಗಳಿಗೂ ಹೋಗಬೇಡಿ. ಪ್ರಸಾದ ಇರುತ್ತೆ ಮನೇಲಿ, ನಿಮ್ಮ ಮೇಲೆ ಮಾಲೆ ಹಾಕಿ ತೆಗೆದಿರ್ತೀರ, ಅದ್ರದ್ದೇನು ಪವರ್ ಇರುತ್ತೋ ಅದೆಲ್ಲ ನಮ್ಮ ದೇಹದಲ್ಲೇ ಇರುತ್ತೆ. ನೀವು ತೆಗೆದು ಮಾರನೇ ದಿವಸನೇ ನಿಮ್ಮ ದುಶ್ಚಟಗಳಿಗೆ ಹೋಗ್ಬಿಡ್ತೀರ. ಈ ಧೂಮಪಾನ, ಮದ್ಯಪಾನ, ಬೇರೆ ಇನ್ನೂ ತುಂಬ ಇದಕ್ಕೆ ಹೋಗ್ತೀರ. ಅದು ಮನಸ್ಸು ಭಗವಂತನೇ ಕೊಡ್ತಾನೆ ಮಾಡು ಅನ್ನೋ ಥರ. ಅದನ್ನು ಮಾಡಿದ್ರೆ ಭಗವಂತ ಕೈ ಬಿಟ್ಬಿಡ್ತಾನೆ. ನೀವು ಯಾವತ್ತೂ ಮಾಡಲ್ಲ, ನನ್ನ ಮನಸ್ಸು ಗಟ್ಟಿ ಮಾಡ್ಕೊಂಡಿದ್ದೀನಿ, ನಾನು ಕರೆಕ್ಟಾಗಿದ್ದೀನಿ, ನಾನು ವ್ರತ ಮಾಡಿದ್ದೀನಿ, ನಾನು ಕರೆಕ್ಟಾಗಿರ್ತೀವಿ ಎಂದಾಗ ಭಗವಂತ ನಿಮ್ಮ ಜೊತೆ ಇರ್ತಾನೆ. ಇರುಮುಡಿದು ಅಷ್ಟೇ, 48 ದಿನ ಆದಮೇಲೆ 49ನೇ ದಿನಕ್ಕೆ ಇರುಮುಡಿ ಕಟ್ಟಬೇಕು. ಇರುಮುಡಿಗೆ ಏನೇನು ವ್ಯವಸ್ಥೆ ಮಾಡ್ಕೊಬೇಕು ಅದನ್ನು ಸ್ವತಃ ನಾವೇ ಮಾಡ್ಕೊಬೇಕು. ನಮ್ಮ ವಸ್ತ್ರಗಳು ನಾವೇ ಒಗಿಬೇಕು, ಮನೆಗಳಲ್ಲಿ ಕೊಡಬಾರ್ದು ಒಗೆಯೋದಕ್ಕೆ. ನಮ್ಮದು ವಸ್ತ್ರಗಳು ನಾವೇ ಕೊಟ್ಟು ನಮ್ಮ ಮನೇಲಿ ಈ ಮಾಲೆ ಹಾಕಿದಾಗ ರಥದಲ್ಲಿ ನಾವು 48 ದಿವಸ ಬೇಕಾದ್ರೆ ಈ ದೇವಸ್ಥಾನದಲ್ಲೂ ಇರ್ಬೋದು, ಮನೇಲೂ ಇರ್ಬೋದು. ಮನೆಯೇ ಮಂತ್ರಾಲಯ ಅಂತ ಹೇಳ್ತಾರೆ. ಕೆಲವರು ತುಂಬ ಜನ ಮನೇಲಿ ಹಾಕಿರಲ್ಲ ಅಂದರೆ, ಆವಾಗ ಈ ಹಳೆಯ ಕಾಲದಲ್ಲಿ ಏನಾಯಿತು ಅಂದರೆ, ಈ ಕೂಡು ಕುಟುಂಬ, ಒಂದು ಊರು ತುಂಬ ಏನು ಅಂದರೆ ಎಲ್ಲ ಸಂಬಂಧಿಕರುಗಳಿರೋರು. ಅದೇನಾಗೋದು, ಒಂದು ಮನೇಲಿ ಸೂತಕ ಆದರೆ ಇನ್ನೊಂದು ಮನೇಲಿ ಅಂಟು ಮುಂಟಾದಾಗ ಸ್ವಾಮಿಗಳಿಗೆ ತೊಂದರೆ ಆಗೋದು ಅಂತೇಳಿ ಒಂದು ಎರಿಗಳ ಥರ ಮಾಡಿಕೊಂಡು ಊರಿನ ಆಚೆ ಇದ್ದು ತೋಟಗಳಲ್ಲಿ ಕೆಲಸ ಮಾಡಿಕೊಂಡು ಅವ್ರದ್ದು ಗದ್ದೆಗಳಲ್ಲಿ ಏನು ಕೆಲಸ ಮಾಡಿಕೊಂಡು ಎರಿಗಳಲ್ಲಿ ಅಲ್ಲೇ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ಕೊಂಡಿರ್ತಿದ್ರು. ಈಗ ಏನಾಗಿದೆ ಅಂದರೆ ಅದೇ ಪದ್ಧತಿ ಮಾಡಿಬಿಟ್ಟಿದ್ದಾರೆ. ಮಾಲೆ ಹಾಕ್ದಾಗ ಮನೆಗೆ ಹೋಗಬೇಡ, ಮನೇಲಿ ಇರಬಾರ್ದು ಅಂತೆಲ್ಲ. ಈಗ ಮದುವೆ ಆಗಿದ್ದೀವಿ, ಹೆಂಡತಿ ಮಕ್ಳು ಇರ್ತಾರೆ, ಹೆಂಡತಿ ಮಕ್ಕಳು ನಂಬ್ಕೊಂಡೇ ಬಂದಿರ್ತಾರೆ. ಅದನ್ನು ಕೊಟ್ಟಿರೋದು ಭಗವಂತನೇ ಕೊಟ್ಟಿರ್ತಾನೆ. ನಾವೇನು ಮಾಡ್ತೀವಿ, ಮನೆಗಳಿಗೆ ಹೋಗಲ್ಲ, ಅವ್ರು ಏನಾಗಿದ್ದಾರೆ ಅಂತಲೇ ತಲೆ ಕೆಡಿಸ್ಕೊಳಲ್ಲ. ಒಂದೊಂದು ಸರಿ ಫಸ್ಟು ಮನೆಯಲ್ಲಿ ಇದ್ದು ಪೂಜೆ ಮಾಡಿ, ನಾನು ಮನೆಯಲ್ಲೇ ಅಡುಗೆ ಮಾಡಿಸ್ಕೊತೀನಿ, ಮನೆಯಲ್ಲೇ ಊಟ ಮಾಡ್ತೀನಿ. ಯಾಕೆಂದರೆ ಅವರಿಗೆ ಸ್ವಾಮಿದು ಸೇವೆ ಮಾಡೋ ಭಾಗ್ಯ ಸಿಕ್ಕಿರಲ್ಲ. ನಮ್ಮ ರೂಪದಲ್ಲಿ ಸ್ವಾಮಿ ನೋಡಿರ್ತಾರೆ. ನಮ್ಮ ರೂಪದಲ್ಲಿ ಸ್ವಾಮಿದನ್ನು ಸೇವೆ ಮಾಡಿದ್ರೆ ಅವರು ಸ್ವಾಮಿ ಸೇವೆ ಮಾಡ್ದಂಗೆ ಆಗುತ್ತೆ. ಏನು ಮಾಡಿಬಿಡ್ತಾರೆ, ಹೋಟ್ಲಲ್ಲಿ ತಿನ್ನೋದು, ಫ್ರೀಯಾಗಿ ಮನೆಯಲ್ಲೇ ಮಾಡಿಸ್ಕೊಬೋದು. ತಾಯಿ ಇರ್ತಾರೆ, ಹೆಂಡತಿ ಮದುವೆ ಆಗಿ ಮಕ್ಕಳಾಗಿರೋ ಅಂಥವ್ರು ಮಾಡಿಕೊಡ್ಬೋದು, ಮನೆಯಲ್ಲೇ ತಿನ್ಬೋದು. ಈಗ ಕೆಲವರು ಪೂಜೆ ಕೂರಬಾರ್ದು ಅಂತಾರೆ, ಹೆಂಡತಿ ಜೊತೇಲಿ ಪೂಜೆ ಕೂರಬಾರ್ದು. ಹೆಂಡತಿ ಜೊತೆ ಪೂಜೆ ಕೂತ್ರೂ ತಪ್ಪೇನಿಲ್ಲ, ಅವ್ರ ಜೊತೆಲೇ ಪೂಜೆ ಮಾಡ್ಬೋದು. ತುಂಬ ಕಡೆ ಮಾಡಬಾರ್ದು ಅಂತ ಹೇಳ್ತಾರೆ, ಮಾಡಿದ್ರು ಏನು ತಪ್ಪಿಲ್ಲ. ಜೊತೆಲೇ ಇದ್ದು ಜೊತೆಲೇ ಪೂಜೆ ಮಾಡ್ಬೋದು. ರಥ ಎಲ್ಲ ಮುಗಿದ ಮೇಲೆ 48 ದಿನ ಕಂಪ್ಲೀಟ್ ಆಗಿ 49ನೇ ದಿನ ನೀವು ಬಂದು ಇರುಮುಡಿ ಕಟ್ಸ್ಕೊಬೇಕು. ಇರುಮುಡಿ ಕಟ್ಸ್ಕೊಬೇಕಾದ್ರು ಮುಂಚೆನೇ ಗುರುಸ್ವಾಮಿಗಳಿಗೆ ಹೇಳಿ, ಗುರುಗಳೇ ಈ ಥರ ಅಂತ ತಿಳಿಸಿದರೆ ಅವರು ಏನೇನು ಬೇಕು, ಯಾವ ಥರ ಮಾಡಬೇಕು, ಪ್ರತಿಯೊಂದು ಅಕ್ಕಿ, ತುಪ್ಪ, ಇರುಮುಡಿ ಪ್ಯಾಕೆಟು, ನೀವೇ ಅದನ್ನೇನು ಯಾವ ಥರ ರೆಡಿ ಮಾಡ್ಕೊಬೇಕು, ಈ ಬ್ಲೌಸ್ ಪೀಸು ಎಲ್ಲ ಹೇಗೆ ತಗೊಂಡು ಯಾವ ಥರ ಹೋಗಬೇಕು, ಯಾವ ಟೈಮಲ್ಲಿ ಬನ್ನಿ ಎಲ್ಲ ಅವರು ತಿಳಿಸಿ ಹೇಳ್ತಾರೆ. ಅದೇ ಥರ ಬಂದು ನೀವು ಇರುಮುಡಿ ಕಟ್ಟಬೇಕು. ಇರುಮುಡಿ ಕಟ್ಟಬೇಕಾದ್ರೆ ತುಪ್ಪದ ಕಾಯಿಗಳು ತುಂಬ ಜನ ಬಂದು ನಾನು ತುಪ್ಪದ ಕಾಯಿ ತುಂಬಿಸ್ತೀನಿ ಅಂತಾರೆ. ಆ ಥರ ಮಾಡಬಾರ್ದು. ನೀವೇನಾನ ಅಂದ್ಕೊಂಡು ನಿಮ್ಮ ಹರಕೆಗಳ ಪ್ರಕಾರನೇ ನೀವು 48 ದಿವಸ ರಥ ಇದ್ದೇ ಅದು ಮಾಡಬೇಕು. ಈ ಅಕ್ಕಿ ಹಾಕಕ್ಕೆ ಬರ್ತಾರೆ,
ರಾತ್ರಿ ಎಲ್ಲ ಏನೇನೋ ಮಾಡಿಬಿಟ್ಟಿರ್ತಾರೆ, ಬೆಳಗ್ಗೆ ಎದ್ದು ಬಂದು ಇರುಮುಡಿಗೆ ಬಂದು ಅಕ್ಕಿ ಹಾಕ್ತಾರೆ. ಈ ಅದು ತಪ್ಪು. ನಾವು ಇರುಮುಡಿ ಇದೆ ನಮ್ಮವ್ರದ್ದು, ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಮಾಲೆ ಹಾಕಿದ್ದಾರೆ ಅಂದಾಗ ನಾವು ಅವ್ರ ಇರುಮುಡಿಗೆ ಹೋಗ್ತಾ ಇದ್ದೀವಿ ಅಂದರೆ ಕನಿಷ್ಠ ಪಕ್ಷ ಒಂದು ವಾರನಾರು ಶುದ್ಧ ಇದ್ದು ಬಂದು ಆಮೇಲೆ ಮಾಡಬೇಕು. ಈ ಏನು ಮಾಡಿಬಿಡ್ತಾರೆ ಅವರು, ತುಪ್ಪದ ಕಾಯಿ ಒಂಥರ ಇದಾಗ್ಬಿಟ್ಟಿದೆ. ನಾವು ತುಪ್ಪ ಕಳಿಸ್ಬಿಟ್ಟಿದ್ದೀವಿ ಅಯ್ಯಪ್ಪಂಗೆ ಅಂದರೆ ನಮ್ಮದೆಲ್ಲ ಕೆಲಸ ಆಗ್ಬಿಡುತ್ತೆ, ನಮ್ದು ಏನೋ ಮುಗಿಯಿತು ಸಾಕು ನಮಗೆ, ಸ್ವಾಮಿ ನಾನು ಈ ವರ್ಷ ಶಬರಿಮಲೆಗೆ ಹೋಗಲ್ಲ, ನನ್ನ ಬದಲು ತುಪ್ಪ ತುಂಬ ಕಳಿಸ್ತೀನಿ, ನಾನು ಈ ಸರಿ ಯಾತ್ರೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ತುಂಬ ಜನ ಇದು ಮಾಡ್ಕೊತಾರೆ. ತುಪ್ಪದ ಕಾಯಿ ತುಂಬಬೇಕು ಅಂದರೆ ಒಂದು ಹರಕೆ ಮಾಡ್ಕೊಳ್ಳಿ. ಹರಕೆ ಪ್ರಕಾರನೇ ನೀವು 48 ದಿನಗಳ ಕಾಲ ಶುದ್ಧವಾಗಿದ್ದು ಹೋಗಿ ಆಮೇಲೆ ತುಪ್ಪದ ಕಾಯಿ ತುಂಬಿ, ಅದು ಭಗವಂತನಿಗೆ ಸೇರುತ್ತೆ. ಈ ತುಪ್ಪ ತುಂಬೋ ಹಿಂದಿನ ಉದ್ದೇಶ ಏನು ಅಂದರೆ, ನಮ್ಮದು ಕಾಯಿ ಏನಿದೆ ನಮ್ಮದು ಆತ್ಮ ಇದ್ದಂಗೆ, ಈ ದೇಹ ಇದ್ದಂಗೆ. ಈ ದೇಹದೊಳಗೆ ತುಪ್ಪನ ನಾವು ಆತ್ಮದ ರೂಪದಲ್ಲಿ ತುಂಬಿ ಮುಚ್ಚಿಬಿಟ್ಟು ಭಗವಂತನಿಗೆ ತಗೊಂಡೋಗಿ ಅಲ್ಲೇನು ಮಾಡ್ತೀವಿ ಅಂದರೆ ಕಾಯಿನ ಒಡೆದು ಭಗವಂತನಿಗೆ ತುಪ್ಪನ ಅಭಿಷೇಕ ಮಾಡ್ತೀವಿ. ಅಭಿಷೇಕ ಮಾಡಿದ್ವಿ ಅಂದರೆ ನಮ್ಮ ಆತ್ಮ ಭಗವಂತನಿಗೆ ಸೇರ್ತು ಅಂತ. ಆ ಕಾಯಿಗಳನ್ನ ಏನು ಮಾಡ್ತಾರೆ, ಅಲ್ಲೇ ಬಿಟ್ಬಿಡ್ತಾರೆ, ಅಲ್ಲೇ ಬಿಡಬಾರ್ದು. ಅದಕ್ಕೆ ಅಂತ ಹೋಮದ ಕುಂಡ ಇರುತ್ತೆ, ಆ ಕುಂಡದಲ್ಲಿ ಹೋಗಿ ಅಲ್ಲೇ ಹಾಕಿದ್ರೆ ಭಾಳ ಒಳ್ಳೆಯದು. ನಮ್ಮ ದೇಹ ಅಲ್ಲಿಗೆ ಸಂಪೂರ್ಣವಾಗಿ ಆ ಜನ್ಮ ಏನಿದೆ ಮುಗೀತು. ಮಾಲೆಯಿಂದ ನಾವು ಬಂದ ಮೇಲೆ ಶಬರಿಮಲೆಯಿಂದ ಇರುಮುಡಿ ಎಲ್ಲ ಮುಗಿಸಿ ನಾವೇನು ಮಾಡಬೇಕು, ಕ್ಲೀನಾಗಿರ್ಬೇಕು. ಅದೇ ಥರ ಈ ಹೊಸ ಜನ್ಮದಲ್ಲಿ ಹೊಸ ಒಂದು ಮಗು ಜನನ ಆದಾಗ ಹೇಗೆ ಒಂದು ರೀತಿಲಿ ಬಾಳುತ್ತೋ ಅದೇ ಥರ ನಾವು ಒಂದೇ ಒಂದು ದುಶ್ಚಟಗಳೆಲ್ಲ ದೂರ ಇಟ್ಕೊಂಡು ಬಾಳಬೇಕು. ಈ ಅಲ್ಲಿಂದ ಬಂದ ಮೇಲೂ ಅಷ್ಟೇ, ಮನೆಯಲ್ಲಿ ಅಲ್ಲಿಂದ ತುಪ್ಪ ತಂದಿರ್ತೀವಿ, ಅದನ್ನೆಲ್ಲ ಏನು ಮಾಡಬೇಕು ಅಂದರೆ ನಾವೇ ಅರವಣ ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ನೆಂಟರಿಷ್ಟುಗಳನ್ನೆಲ್ಲ ಕರೆದು ಒಂದು ಅನ್ನದಾನ ಮಾಡಿದ್ರೆ ಭಾಳ ಒಳ್ಳೆಯದು. ಶಬರಿಮಲೆ ಯಾತ್ರೆ ಹೋಗೋಕ್ಕಿಂತ ಮುಂಚೆನೂ ಒಂದು ಸ್ವಾಮಿಗಳಿಗೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಒಂದು ಪಾದ ಪೂಜೆ ಮಾಡಿ, ಒಂದು ಮನೇಲಿ ಅನ್ನದಾನ ಒಬ್ಬರಿಗಾದರೂ ಆಯಿತು, ಅವ್ರ ಶಕ್ತಿ ಎಷ್ಟಿರುತ್ತೋ ಅಷ್ಟು ಮಾಡಿ ಅನ್ನದಾನ ಮಾಡಿ ಶಬರಿಮಲೆ ಯಾತ್ರೆ ಮಾಡಿದ್ರೆ ಭಾಳ ಪುಣ್ಯ ಬರುತ್ತೆ. ಈ ಕೆಲವ್ರಿಗೆ ಗೊತ್ತೇ ಇರಲ್ಲ, ತಂದೆ ತಾಯಿ ಹೋಗಿ ಪಾದ ಪೂಜೆ ಮಾಡಿ, ಅವ್ರ ಪಾದ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಮನೆಯಿಂದ ಹೊರಡಬೇಕು. ಕೆಲವರು ತಂದೆ ತಾಯಿನ ಮಾತೇ ಆಡಿಸಲ್ಲ, ತಂದೆ ತಾಯಿ ಇರುಮುಡಿ ಇದ್ರೂ ಹೇಳಲ್ಲ, ಅವ್ರವ್ರು ಹಂಗೆ ಹೋಗ್ಬಿಟ್ಟಿರ್ತಾರೆ. ಎಷ್ಟೋ ತಂದೆ ತಾಯಿಗಳು ಬೇಜಾರು ಮಾಡ್ಕೊಂಡಿರ್ತಾರೆ, ಇವ್ರು ಹೋಗ್ತಾರೆ ನಮ್ಗೆ ಹೇಳೋದೇ ಎಲ್ಲ, ಒಂದು ವಿಷಯನೇ ತಿಳಿಸಿರಲ್ಲ ಅಂತ ತುಂಬ ಜನ ಹೇಳಿದ್ದಾರೆ. ಅದು ತಪ್ಪು. ಫಸ್ಟು ತಂದೆ ತಾಯಿ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಭಗವಂತ ನಿಮ್ಮನ್ನು ನೋಡ್ಕೊಳೋದು. ತಂದೆ ತಾಯಿ ಬಿಟ್ಬಿಟ್ಟು ನಾನು ಶಬರಿಮಲೆ ಯಾತ್ರೆ ಮಾಡ್ತಾಯಿದ್ದೀನಿ, ಅಯ್ಯಪ್ಪ ನಾನು ಕಾಪಾಡ್ತಾನೆ ಅಂದರೆ ಕಾಪಾಡಲ್ಲ. ಫಸ್ಟು ಇಲ್ಲಿ ಕೆಲಸದಲ್ಲಿ ಶ್ರದ್ಧೆಯಿಂದ ಇರಬೇಕು. ಎದುರುಗಡೆ ಒಬ್ಬ ವ್ಯಕ್ತಿ ಚೆನ್ನಾಗಿದ್ದಾನೆ ಅಂದಾಗ ಅವನು ಹಾಳಾಗಲಿ ಅನ್ಕೊಂಬಾರ್ದು. ಅವನು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಅದೆಲ್ಲ ನೀವು 48 ದಿವಸ ಮಾಲೆ ಹಾಕಿದಾಗ ನಿಮಗೆ ಆಟೋಮೆಟಿಕ್ ರೂಢಿ ಆಗುತ್ತದು. ನೀವು 3 ದಿವಸ ಹಾಕಿದ್ರೆ ಅದು ನಿಜವಾಗ್ಲೂ ರೂಢಿ ಆಗಲ್ಲ. ಇರುಮುಡಿನ ಏನು ಶುದ್ಧವಾಗಿ ನೀವು ತಗೊಂಡೋಗಿ ತೊಗೊಂಬಂದಿರ್ತೀರೋ ಹಾಗೆ ಇದು ಮಾಡಬೇಕು. ಮನೆಯಿಂದ ಹೊರಡಬೇಕಾದ್ರೆ ಕಾಯಿ ಹೊಡೆದು ಹೋಗ್ತೀವಿ. ಯಾಕೆ ಅಂದರೆ ನಮ್ಮ ಬದಲಿಗೆ ದೀಪ ಹಚ್ಚಿ ಹೋಗ್ತೀವಿ ಮನೆಗಳಲ್ಲಿ. ಆ ಜ್ಯೋತಿ ಇರುತ್ತೆ ನಮ್ಮ ಮನೆಯಲ್ಲಿ, ನಮ್ಮ ಬದಲಿಗೆ ಜ್ಯೋತಿ ಇರುತ್ತೆ. ಆ ಜ್ಯೋತಿನ ಹಚ್ಬಿಟ್ಟು ಒಂದು ತೆಂಗಿನಕಾಯಿ ತೊಗೊಂಡು ಮನೆಗೆ ಮಾಡಿ ಒಂದು ಕರುಪ್ಪ ಸ್ವಾಮಿಯನ್ನು ನೆನೆಸ್ಕೊಂಡು ಕಾಯಿ ಹೊಡೆದೋಗ್ತೀವಿ. ನಾವು ಬರೋವರೆಗೂ, ನಮ್ಮ ಯಾತ್ರೆ ಮುಗಿಸಿ ಬರೋವರೆಗೂ ಕರುಪ್ಪ ಸ್ವಾಮಿ ಏನು ಮಾಡ್ತಾರೆ ಅಂದರೆ ನಮ್ಮ ಮನೆಗೆ ಕಾವಲಾಗಿರ್ತಾರೆ. ಅವರೇ ಕಾಪಾಡಬೇಕು, ಅವರೇ ನೋಡ್ಕೊತಾರೆ. ಮತ್ತು ಶಬರಿಮಲೆ ಯಾತ್ರೆಯಿಂದ ಬಂದಿದ್ದ ತಕ್ಷಣ ಕೂಡ ಕರುಪ್ಪ ಸ್ವಾಮಿಗೆ ಒಂದು ಕಾಯಿ ಹೊಡೆದೇ ಮನೆ ಒಳಗೆ ಹೋಗ್ಬೇಕು. ಮನೆಗೆ ಹೋಗಿ ಮಡಿ ಮಾಡಿ ಮನೆಯಲ್ಲೇ ಪೂಜೆ ಮಾಡಿ ತದನಂತರ ಬಂದು ದೇವಸ್ಥಾನದಲ್ಲಿ ಮಾಲೆ ತೆಗಿಬೇಕು. ಬೇರೆ ಇನ್ನೆಲ್ಲೂ ತೆಗಿಬಾರ್ದು. ಮನೆಗೆ ಬಂದು ನಾವು ಪುಣ್ಯ ಅಲ್ಲಿಂದ ತಂದಿರ್ತೀವಿ. ಆ ಪುಣ್ಯನೆಲ್ಲ ಏನು ಮಾಡ್ತೀವಿ, ನಂಜನಗೂಡಲ್ಲಿ ಆಮೇಲೆ ಪಂಪಾದಲ್ಲೇ ಬಿಟ್ಟು ಬಂದುಬಿಡ್ತೀವಿ. ಸಿಕ್ಕ ಜಾಗದಲ್ಲೇ ಮಾಲೆ ತೆಗಿಯೋರು ನೋಡಿದ್ದೀವಿ. ಎಲ್ಲ ಕಡೆ ತೆಗಿಬಾರ್ದು. ಬಂದು ಏನು ಯಾತ್ರೆ ಮುಗಿಸಿ ಬಂದಿರ್ತೀವಿ, ಬಂದಾಗ ಮನೆಗೆ ಹೋಗಿ ಮನೆಗೆ ನಮ್ಮ ಪುಣ್ಯ ತಂದಿರ್ತೀವಿ. ಆ ಪುಣ್ಯ ಎಲ್ಲ ಮನೆಗೆ ಸೇರಬೇಕು ಅಂದಾಗ ಮನೆಗೆ ಹೋಗಬೇಕು. ಮನೆಯಲ್ಲೇ ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸಿ ಆಮೇಲೆ ದೇವಸ್ಥಾನದಲ್ಲಿ ಬಂದು ಮಾಲೆ ತೆಗೆಸ್ಕೊಬೇಕು. ನಾವು ಎರಿಮಲೆಯಿಂದ ದೊಡ್ಡ ಪಾದ ಯಾತ್ರೆ ಶುರು ಮಾಡೋಕ್ಕಿಂತ ಮುಂಚೆ ಎರಿಮಲೆ ಧರ್ಮಶಾಸ್ತ್ರನ ದರ್ಶನ ಮಾಡ್ತೀವಿ. ದರ್ಶನ ಮಾಡೋದಕ್ಕೂ ಮುಂಚೆ ಅಲ್ಲಿ ಲಂಬ್ ತಗೊಂಡು ಬಣ್ಣಗಳು ಹಾಕ್ಕೊಂಡು ತುಂಬ ಎಲ್ಲ ವಿಜೃಂಭಣೆಯಿಂದ ಕುಣಿದು ಕುಪ್ಪಳಿಸಿ ಎಲ್ಲರೂ ಅಲ್ಲೇ ಆಚರಣೆಗಳು ಮಾಡಿ ಆಮೇಲೆ ಅಲ್ಲಿಂದ ಯಾತ್ರೆ ಶುರು ಮಾಡ್ತೀವಿ. ದೊಡ್ಡ ಪಾದದ ಯಾತ್ರೆ ಮುಗಿಸ್ಕೊಂಡು ಪಂಪಾದಲ್ಲಿ ಮತ್ತೆ ಮಡಿ ಮಾಡಿಕೊಂಡು ಪಂಪಾಯಿಂದ ಮತ್ತೆ ನಾವು ಶಬರಿಮಲೆಗೆ ಹೋಗ್ಬೇಕಾದ್ರೆ ಶರಂಗುತ್ತಿಯಲ್ಲಿ ಈ ಮೊದಲನೇ ವರ್ಷ ಏನು ಮಾಲೆ ಹಾಕಿರ್ತಾರೆ ನಾವು ಕನ್ನಿ ಸ್ವಾಮಿಗಳು ಅಂತ ಕರಿತೀವಿ.
ಕೆಲವರು ಕನ್ಯಾಸ್ವಾಮಿಗಳು ಅಂತಾರೆ, ಅದು ಕನ್ಯಾಸ್ವಾಮಿಗಳಲ್ಲ, ಕನ್ನಿ ಸ್ವಾಮಿಗಳು ಅಂತಲೇ ಕರೆಯೋದು. ಯಾಕೆ ಅವರನ್ನು ಒಬ್ಬರನ್ನೇ ಓಡಾಡೋಕ್ಕೆ ಬಿಡಲ್ಲ, ಕೆಲಸಗಳಿಗೆ ಹೋಗ್ಬೇಕಾದ್ರೆ ಹೋಗಿ ತೊಂದರೆ ಇರಲ್ಲ, ಗುರುಗಳ ಇದನ್ನು ತೊಗೊಂಡು ನೀವೇನು ಪರ್ಮಿಷನ್ನು ಸ್ವಾಮಿ ಹಿಂಗೆ ಹಿಂಗೆ ಕೆಲಸ ಇದೆ ಅಂತ ಹೋಗ್ಬೋದು. ಅದನ್ನು ಬಿಟ್ಟು ನೀವು ಒಬ್ಬೊಬ್ಬರೇ ಓಡಾಡೋದು ನಿಮಗೇನು ತಿಳಿದಿರಲ್ಲ, ನಿಮ್ಮಿಂದ ಅಪಚಾರಗಳಾಗಬಾರ್ದು. ನೀವೇ ನಮ್ಗೆ ಮೊದಲನೇ ಸರಿ ಮಾಲೆ ಹಾಕಿದ್ದಾರೆ ಅಂದರೆ ಅವರೇ ನಮ್ಗೆ ಅಯ್ಯಪ್ಪ. ಯಾಕೆ ಅಂದರೆ ಯಾವತ್ತು ಶಬರಿಮಲೆಗೆ ಕನ್ನಿ ಸ್ವಾಮಿಗಳು ಬರಲ್ವೋ ಅವತ್ತು ನನ್ನ ನಿನ್ನ ಮದುವೆ ಅಂತ ಹೇಳಿ ಅಯ್ಯಪ್ಪ ಈ ಮಹಿಷಿ ಸಂಹಾರ ಆದಾಗ ಒಂದು ಸುಂದರವಾದ ರೂಪವಾಗಿ ಒಂದು ದೇವಿ ಬರ್ತಾರೆ. ಅವ್ರಿಗೆ ಏನು ಮಾಡ್ತಾರೆ, ಅವರು ನಾನು ನಿನ್ನ ಮದುವೆ ಆಗಬೇಕು ಅಂತ ಅಯ್ಯಪ್ಪನ ಕೇಳ್ಕೊಂಡಾಗ, ಇಲ್ಲ ನಾನು ಈ ಜನ್ಮದಲ್ಲಿ ಬ್ರಹ್ಮಚಾರಿ ಈ ಥರ ಇದೆ ಅಂತ ಹೇಳಿದಾಗ ಅವ್ರು ಕೇಳ್ಕೊಂಡಾಗ ಇವರೇನು ಮಾಡ್ತಾರೆ, ಯಾವ ವರ್ಷ ಕನ್ನಿ ಸ್ವಾಮಿಗಳು ನನ್ನ ದರ್ಶನಕ್ಕೆ ಬರಲ್ವೋ ಅವತ್ತು ನನ್ನ ಮದುವೆ ಅಂತ ಹೇಳಿದ್ದಾರೆ. ಏನಾಗುತ್ತೆ, ನಾವು ಕನ್ನಿ ಸ್ವಾಮಿಗಳನ್ನ ಎಷ್ಟು ಕೇರಾಗಿ ನೋಡ್ಕೊತೀವೋ ಅಷ್ಟು ಒಳ್ಳೆಯದು. ಅವ್ರಿಗೇನು ಸಮಸ್ಯೆಗಳಾಗ್ದಂಗೆ ನೋಡಿಕೊಂಡು ಒಬ್ಬರನ್ನೇ ಎಲ್ಲೂ ಓಡಾಡಕ್ಕೆ ಬರಲ್ಲ. ಕೆಲವರು ಕೈ ಹಿಡ್ಕೊಂಡೇ ಗುರುಸ್ವಾಮಿಗಳು ಕನ್ನಿ ಸ್ವಾಮಿಗಳನ್ನ ಓಡಾಡಿಸ್ತಾರೆ. ನಮ್ಮ ಜೊತೆ ಕನ್ನಿ ಸ್ವಾಮಿಗಳಿದ್ದರೆ ಯಾತ್ರೆ ಸುಗಮವಾಗಿ ಸಾಗುತ್ತೆ. ನಾವು ಎರಿಮಲೆಗೆ ಹೋದಾಗ ಕನ್ನಿ ಸ್ವಾಮಿಗಳಿಗೆ ವಿಶೇಷವಾಗಿ ಲಂಬು ಕೊಟ್ಟುಬಿಟ್ಟು, ಯಾಕೆ ಅಂದರೆ ಈ ಶರಂಗುತ್ತಿಯಲ್ಲಿ ನಾವೇನು ಮಾಡ್ತೀವಿ, ಶಬರಿ ಪೀಠ ಶರಂಗುತ್ತಿ ಅಂತಿದೆ. ತುಂಬ ಜನ ಶಬರಿ ಪೀಠದಲ್ಲೇ ಏನು ಮಾಡ್ತಾರೆ, ಶರಂಗುತ್ತಿ ಅಂತ ಚುಚ್ಚಿಬಿಡ್ತಾರೆ. ಅಲ್ಲಿ ಶಬರಿ ಪೀಠ ಬೇರೆ ಇದೆ, ಶರಂಗುತ್ತಿ ಅನ್ನೋದು ಬೇರೆ ಇದೆ. ಶರಂಗುತ್ತಿಯಲ್ಲೇ ಹೋಗಿ ಎಲ್ಲರೂ ಚುಚ್ಚಬೇಕು ಲಂಬನ್ನು. ಯಾಕೆ ಅಂದರೆ ಈ ನಾವು ಎಷ್ಟು ಜನ ಕನ್ನಿ ಸ್ವಾಮಿಗಳು ಶಬರಿಮಲೆ ಯಾತ್ರೆ ಮಾಡಿದ್ದೀವಿ ಅಂತ ಬಂದು ಭಗವಂತನೇ ನೋಡ್ಕೊಂಡು ಹೋಗ್ತಾನೆ ಸ್ವತಃ. ತುಂಬ ಜನ ಮಾಳಿಗೆಪುರದಮ್ಮ ಬರ್ತಾರೆ ಅಂತಾರೆ, ಅಲ್ಲಿರೋದು ಮಹಿಷಿ ಸ್ವಾಮಿಗಳು, ಅವರು ಮಾಳಿಗೆಪುರದಮ್ಮ ಆಗಿದ್ದಾರೆ, ಮಧುರೈ ಮೀನಾಕ್ಷಿ ಅಂತ ಹೇಳ್ತಾರೆ, ಅವ್ರ ರಾಜ ಮನೆತನದ ದೇವಿ ಇದ್ದಾರೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಏನು ಅಂದರೆ ಕರಿಮಲೆ ಟಾಪಲ್ಲಿ ತಾಯಿ ಕಾಯ್ತಾ ಇರೋದು. ದೇವಿ ಮಹಿಷಿ ಏನು ಸಂಹಾರ ಆಗ್ತಾರೆ ಹಳದಾ ನದಿ ತೀರದಲ್ಲಿ, ಅಲ್ಲಿ ಕಲ್ಲಿಡಂ ಕುಂಡ್ರು ಹತ್ರ ನಾವು ಬಂದು ಇವತ್ತಿಗೂ ಒಂದು ಕಲ್ಲು ಹಾಕ್ತೀವಿ. ಯಾಕೆ ಅಂದರೆ ಆ ದೇಹ ಮಹಿಷಿ ಸಂಹಾರ ಆದಾಗ ದಟ್ಟವಾಗಿ ಬೆಳೀತಾ ಇರುತ್ತೆ. ಭಗವಂತ ನೃತ್ಯ ಮಾಡಿ ಏನು ಮಾಡ್ತಾರೆ, ದೇಹ ಬೆಳಿಬೇಕಾದ್ರೆ ಕಲ್ಲುಗಳಾಗ್ತದೆ. ಎಲ್ಲರೂ ಕಲ್ಲು ಹಾಕಿ 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 ದೇಹ ಬೆಳೀದೇ ಇರೋ ಥರ ಮಾಡಿ ಅದನ್ನು ಇದು ಮಾಡಿ. ಈಗಲೂ ನಾವು ಕನ್ನಿ ಸ್ವಾಮಿಗಳು ಯಾರೇ ಗುರುಸ್ವಾಮಿಗಳು ಯಾರೇ ಹೋದ್ರೂ ಏನು ಮಾಡ್ತಾರೆ, ಒಂದು ಕಲ್ಲು ನದಿಯಲ್ಲಿ ತೊಗೊಂಡು ಹಳದಾ ನದಿಯಿಂದ ಹೋಗಿ ಅಲ್ಲಿ ಒಂದು ಕಲ್ಲು ಹಾಕಿ ಅಲ್ಲಿಂದ ಕೈ ಮುಕ್ಕೊಂಡು ಮುಂದೆ ಬರ್ತೀವಿ. ನಾವು ಕರಿಮಲೆ ಅಂತ ಬಂದಾಗ ಕರಿಮಲೆ ಟಾಪಲ್ಲಿ ಒಂದು ದೇವಿ ಕೂತಿದ್ದಾರೆ. ತುಂಬ ಜನಕ್ಕೆ ಇದು ವಿಚಾರ ಗೊತ್ತಿಲ್ಲ. ಅಲ್ಲಿ ಕೂತಿರೋದು ಆ್ಯಕ್ಚುಲಿ ಮಹಿಷಿ ಸಂಹಾರ ಆದಮೇಲೆ ಏನು ದೇವಿ ಬರ್ತಾರೋ ಅವರು ಅಲ್ಲಿ ಕಾಯ್ತಾ ಇರೋದು ಅಯ್ಯಪ್ಪನಿಗೋಸ್ಕರ ಅಂತ ನಾನು ಯಾವುದೋ ಪುರಾಣದ ಬುಕ್ಕಲ್ಲಿ ಓದಿದ್ದೀನಿ. ಒಬ್ಬೊಬ್ಬರು ಗುರುಸ್ವಾಮಿಗಳು ಒಂದೊಂದು ಹೇಳಿದ್ದಾರೆ. ಪುರಾಣದ ಪ್ರಕಾರ ನಾನು ಇದನ್ನು ತಿಳ್ಕೊಂಡಿದ್ದು. ಆಮೇಲೆ ಅಯ್ಯಪ್ಪನ ಏನು ಎಡಗಡೆ ಕೂತಿದ್ದಾರೆ ಅವರು ಮಹಿಷಿ ಸ್ವಾಮಿಗಳ ಅಲ್ಲ, ಮಾಳಿಗೆಪುರದಮ್ಮ ಅಲ್ಲ ಅಂತ, ಮಧುರೈ ಮೀನಾಕ್ಷಿ ಅಮ್ಮನವರು, ಪಾರ್ವತಿ ಅಮ್ಮನವರು ಅಂತಲೇ ಹೇಳ್ತಾರೆ. ಲೋಕವೀರಂ ಮಹಾಪೂಜಂ ಸರ್ವರಕ್ಷಾತರಂ ಪಾರ್ವತಿ ಹೃದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಹಂ. ಪಾರ್ವತಿನೇ ಅಲ್ಲಿರೋದು ಅಂತ ತುಂಬ ಜನ ಹೇಳಿದ್ದಾರೆ. ಅದು ಈಗಲೂ ಅಷ್ಟೇ, ಅಲ್ಲಿ ಮಹಿಷಿ ಇದ್ದಾರೆ, ಇವರು ಅವರೇ ಬಂದು ಭಗವಂತನ ಕಾಯ್ತಾ ಇದ್ದಾಗ ಕನ್ನಿ ಸ್ವಾಮಿಗಳು ಯಾರು ಬಂದಿಲ್ಲ ಅಂತ ಬಂದು ನೋಡ್ತಾರೆ ಅಂತ ತುಂಬ ಜನ ಹೇಳಿದ್ದಾರೆ. ಆದರೆ ತಿಳಿದ ಪ್ರಕಾರ ಅದು ಅವರಲ್ಲ, ಅಯ್ಯಪ್ಪ ಬಂದು ನೋಡೋದು ಅಂತ ಹೇಳಿದ್ದಾರೆ. ಕನ್ನಿ ಸ್ವಾಮಿಗಳು ಎಷ್ಟು ಜನ ಬಂದಿದ್ದಾರೆ ಏನು ಅಂತ. ಈಗ ಯಾರೊಬ್ಬರು ಗುರುಸ್ವಾಮಿ ನನಗೆ ಹೇಳಿದರು, ಶಬರಿಮಲೆಯಲ್ಲಿ ಒಂದು ಪೂಜೆ ಎಲ್ಲ ಮುಗಿದ ಮೇಲೆ ಅಯ್ಯಪ್ಪನಿಗೆ ಒಂದು ಪ್ರಶ್ನೆ ಹಾಕ್ತಾರಂತೆ, ಒಂದು ಆಹ್ವಾನ ಮಾಡಿ, ಈ ವರ್ಷ ನಿನ್ನ ಭಕ್ತರು ಬಂದಿದ್ದರು, ಎಷ್ಟು ಜನ ಬಂದಿದ್ದರು, ತೃಪ್ತಿ ಆಯಿತಾ ಅಂತೆಲ್ಲ ಕೇಳಿ. ಲಕ್ಷಾಂತರ ಜನ ಕೋಟ್ಯಾಂತರ ಜನ ಹೋಗಿರ್ತಾರೆ. ಅಷ್ಟು ಜನ ಹೋಗಿದ್ರೂ ಭಗವಂತನ ಪ್ರಶ್ನೆ ಉತ್ತರ ಬಂದಿರೋದು 5 ಜನ 6 ಜನ ಅಷ್ಟೇ ಬಂದಿರೋದು ಅಂತ. ಯಾಕೆ ನಾನು ಒಂದು ಗೊತ್ತಿಲ್ಲದೆ ತಪ್ಪು ಮಾಡಿರ್ತೀನಿ, ನಾವು ಸಿಟ್ಟು ಮಾಡ್ಕೊಂಡಿರ್ತೀವಿ, ನಾವು ಏನೋ ಒಂದು ಗೊತ್ತಿಲ್ಲದೆ ಒಂದು ತಪ್ಪು ಮಾಡಿರ್ತೀವಿ. ಆಗ ಆ ತಪ್ಪು ಮಾಡದೆ ಹೋಗ್ಬೇಕು ಶಬರಿಮಲೆಗೆ. ಅಷ್ಟು ಲಕ್ಷ ಜನ ಬಂದಿದ್ದರು, ಭಗವಂತ ಹೇಳಿರೋದು ಇವತ್ತರೆಗೂ ನಾನು ತಿಳಿದ ಮಟ್ಟಿಗೆ 5 ರಿಂದ 6 ಜನ ಅಷ್ಟೇ ಶುದ್ಧವಾಗಿ ಬಂದರು ಅಂತ. ಯಾರೂ ಶುದ್ಧವಾಗಿ ಹೋಗೋಕ್ಕಾಗ್ತಾ ಇಲ್ಲ ಅಂತಲೇ ಇರೋದು. ಮುಂಚೆ ಭಗವಂತನ ಹತ್ರ ಹೇಗೆ ಹೋದ್ರೂ ಭಗವಂತ ಏನು ಮಾಡೋರು ಅಂದರೆ 48 ದಿವಸ ಮಾಡಿ ಬಂದರು ಅಂದಿದ ತಕ್ಷಣ ತಥಾಸ್ತು ಅಂದ್ಬಿಡೋರು, ಏನೇ ಕೇಳ್ಕೊಂಡ್ರು. ಈಗೇನು ಮಾಡಿದ್ದಾರೆ, ಭಗವಂತನಿಗೆ ದಿಗ್ಬಂಧನ ಹಾಕಿದೆ. ಯಾರು 48 ದಿವಸ ವ್ರತ ಮಾಡಿರ್ತಾರೆ, ಯಾರು ಶುದ್ಧವಾಗಿ ಬಂದಿರ್ತಾರೆ ಅವರಿಗೆ ವರಗಳನ್ನು ಕೊಡೋವಂಥದ್ದನ್ನು ನೀನು ಇದು ಮಾಡಬೇಕು ಅಂತೇಳಿ ಒಂದು ದಿಗ್ಬಂಧನ ಅಂತ ಮಾಡಿರ್ತಾರೆ. ಯಾಕೆ ಎಲ್ಲರೂ ಹೋಗ್ಬಿಡ್ತಾರೆ 48 ದಿವಸ. ಈಗ ಸುಮ್ಮನೆ ಕೆಲ ನೋಡಿರ್ತೀವಿ 48 ದಿವಸ ಬಿಸಿನೀರಾಗ ಸ್ನಾನ ಮಾಡ್ಕೊಳೋದು, ಬೆಳಗ್ಗೆ ಏನು ಬೇಕೋ ತಿಂಡಿ ತಿನ್ಕೊಳೋದು, ಓಡಾಡೋದು.
ಊಟನೂ ಅಷ್ಟೇ ಟೈಮ್ ಸೆನ್ಸ್ ಅನ್ನೋದೇ ಇರಲ್ಲ. ನೈಟು ಅಷ್ಟೇ ರೈಸು ತಿನ್ನಬಾರ್ದು ಅಂತಿದೆ, ನೈಟ್ ಹೊತ್ತು ರೈಸ್ ತಿಂತಾರೆ. ಬೆಳಗ್ಗೆ ಹೊತ್ತು ಏನೂ ಮಾಡಬೇಡಿ, ಒಂದು ಹಣ್ಣಿಂದು ಜ್ಯೂಸ್ ಕುಡೀರಿ, ಇಲ್ಲ ಹಣ್ಣುಗಳು ತಿನ್ನಿ, ಆರೋಗ್ಯನೂ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಒಂದು ಟೈಮಿಂಗ್ಸ್ ಮಾಡ್ಕೊಳ್ಳಿ, 12 ಗಂಟೆಯಿಂದ ಒಂದು 2 ಗಂಟೆ. ಕೆಲಸ ಕಾರ್ಯ ಇದ್ದರೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಫ್ರೀಯಾಗಿದ್ದಾಗ ಮನೆಗಳಲ್ಲಿ ನೀವೇ ಅಡುಗೆ ಮಾಡಿಕೊಂಡು ಸ್ವಾಮಿಗಳೆಲ್ಲ ಏನು ಈ ಆಹಾರ ಪದ್ಧತಿಲಿ ಜಾಸ್ತಿ ಎಣ್ಣೆ ಪದಾರ್ಥಗಳು ತಿನ್ನೋಕ್ಕೆ ಹೋಗಬಾರ್ದು. ಈರುಳ್ಳಿ ಆದಷ್ಟು ಬೇಡವೇ ಬೇಡ. ಈರುಳ್ಳಿ ಇಲ್ಲಾಂದರೆ ಅಡುಗೆ ತುಂಬ ಕಷ್ಟ. ಮಾಡಿ ಅದು ಮಾಡಿದ್ರೆ ಭಾಳ ಒಳ್ಳೆಯದಾಗುತ್ತೆ. ಏಕೆಂದರೆ ನಮ್ಮ ದೇಹ ನಮ್ಮ ಕಂಟ್ರೋಲಲ್ಲಿ ಇರಬೇಕು. ತಣ್ಣೀರು ಸ್ನಾನ ಮಾಡಿರ್ತೀವಿ, ನಮ್ಮ ದೇಹ ಕಂಟ್ರೋಲಿಗೆ ಬರೋದಕ್ಕೋಸ್ಕರನೇ ಇದೆಲ್ಲ ಪದ್ಧತಿ. ಚಾಪೆ ಮೇಲೆ ಮಲಗ್ತೀವಿ, ಬೆಡ್ಶೀಟ್ಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡಿ. ಕೆಲವರು ರಗ್ನು ದಪ್ಪಗೆ ಹೊಚ್ಕೊಂಡ್ಬಿಟ್ಟಿರ್ತಾರೆ. ತುಂಬ ಜನ ರಗ್ಗನ್ನ ತೊಗೊಂಡು ಏನು ಒಂದು ಸಿಂಪಲಾಗಿ ಒಂದು ಬೆಡ್ಶೀಟು, ಒಂದು ಚಾಪೆ, ನಾವೇನು ನೆಲದ ಮೇಲೆ ಹಾಸ್ಕೊಂಡು ಮಲಗ್ತೀವೋ ನಮ್ಮ ದೇಹಕ್ಕೆ ಅದು ಒಳ್ಳೆಯದು. ನಮ್ಮ ಫ್ಯೂಚರಲ್ಲಿ ನಮ್ಮ ದೇಹದಲ್ಲಿ ಏನೇ ನಾವು ಮಾಡಬಾರ್ದು ಚಟಗಳೆಲ್ಲ ಮಾಡಿ ಎಲ್ಲ ಒಳಗಡೆ ಡ್ಯಾಮೇಜ್ ಆಗಿಬಿಟ್ಟಿರ್ತಾವೋ ಅವೆಲ್ಲದಕ್ಕೂ 48 ದಿವಸದಲ್ಲಿ ಪೂರ್ತಿ ರಿಕವರಿ. ಮೇನ್ 48 ದಿವಸದ ಇನ್ನೊಂದು ಇದಿದೆ. ನಾವು ತಿನ್ನ ಅನ್ನ ಕೂಡ ನಮ್ಮ ದೇಹದಲ್ಲಿ ರಕ್ತ ಆಗಬೇಕು ಅಂದರೆ 48 ದಿನ ಬೇಕು. ನಾವು ತಿಂದಿರೋ ರಕ್ತ ಕೂಡ ಶುದ್ಧ ಆಗುತ್ತೆ 48 ದಿನ ಮಾಡಿದಾಗ. 18 ಮೆಟ್ಲು ಹತ್ತಬೇಕಾದ್ರೆ ನಾವು ಅಷ್ಟೇ ಶುದ್ಧವಾಗಿ, 18 ದೇವತೆಗಳಿರ್ತಾರೆ, ಅವರು ನಾವು ತುಳಿದು ಹತ್ತುತ್ತಾ ಇದ್ದೀವಿ ಅಂದಾಗ ಅಷ್ಟೇ ಶುದ್ಧವಾಗಿದ್ದು ಹತ್ತಿದ್ರೆ ಅದು ಭಾಳ ಒಳ್ಳೆಯದಾಗುತ್ತೆ. ತುಂಬ ಜನ ತಿಳ್ಕೊಂಡಿದ್ದಾರೆ, ನಾನು ಹಾಗೆ ತಿಳ್ಕೊಂಡಿದ್ದೆ ಮುಂಚೆ. 100 ವರ್ಷಗಳ ಈ ಕಡೆ ಬಂದಿರೋದು ಹರಿವನಾಸನಂ ಸಾಂಗ್ ಏನಿದೆ ಅದು 100 ವರ್ಷಗಳ ಈ ಕಡೆ ಬಂದಿರೋದು. 100 ವರ್ಷದ ಮುಂಚೆ ಹರಿವನಾಸನಂ ಅನ್ನೋದು ಇರಲಿಲ್ಲ. 1924ರಲ್ಲೇನೋ ರಚನೆ ಮಾಡಿರೋದು. 1957ರಿಂದ ಮುಂದಕ್ಕೆ ಈ ಕಡೆಗೆ ಅದನ್ನು ಹಾಡು ಇದು ಮಾಡಿದರು. ಈ ಆಲಯದಲ್ಲಿ ಏನು ಮಾಡಿದ್ರು, ಅದು ಅಯ್ಯಪ್ಪನ ಹಾಡಿ ಹೊಗಳೋ ಅಂಥ ಹಾಡೋದು. ಅಯ್ಯಪ್ಪನಿಗೆ ಹಾಡಿ ಹೊಗಳುತ್ತಾರೆ. ಆ ಹಾಡನ್ನು ಅಲ್ಲಿ ಹಾಕಿ ತದನಂತರ ಏನು ಮಾಡಿದ್ರು, ಪೂಜೆ ಎಲ್ಲ ಮುಗಿಸಿ ಬಾಗಲು ಹಾಕ್ಕೊಂಡು ಸೀದಾ ಬರ್ತಾಯಿದ್ರು. ಏನಾಗ್ಬಿಟ್ಟಿದೆ, ಅದನ್ನು ಶಾಸ್ತ್ರ ಮಾಡಿಬಿಟ್ಟಿದ್ದಾರೆ ಕೆಲವರು. ತುಂಬ ಜನ ಈ ಹರಿವನ ಆಸನಂ ಆದಮೇಲೆ ಶರಣಕ್ಕೆ ಹೋಗಬಾರ್ದು, ಈಗ ಅಯ್ಯಪ್ಪನ ನಾವು ಮಲಗ್ಸೋಕ್ಕಾಗುತ್ತಾ? ಅಯ್ಯಪ್ಪ ಯಾವಾಗಲೂ ಕಾಯ್ತಾ ಇರ್ತಾರೆ. ಯೋಗ ನಿದ್ರೆಯಲ್ಲಿದ್ದರೂ ನಮ್ಮನ್ನು ಕಾಯ್ತಾನೆ ಇರ್ತಾರೆ. ಕೆಲವರು ಶರಣಕ್ಕೆ ಹೋಗಬೇಡಿ, ಅಯ್ಯಪ್ಪ ಮಲಗಿಬಿಟ್ಟಿದ್ದಾರೆ. ಸ್ವಾಮಿ ಅಂತ ಪಕ್ಕದಲ್ಲಿದ್ದವ್ರು ಕರೆದಾಗಲ್ಲ, ಅಯ್ಯಪ್ಪ ಇರ್ತಿರ್ತಾನೆ. ಏನು ಮಾಡ್ತಾರೆ, ಆ ಸ್ವಾಮಿ ಅಂತ ಕರೀತಿರ್ತಾರೆ, ಆಮೇಲೆ ಅವ್ರನ್ನೇ ಬೈತಿರ್ತಾರೆ. ಆಮೇಲೆ ಹರಿವನಾಸನ ಮನೆಯನ್ನು ಹಾಡು ಬಂತು ಅಂದ್ಬಿಟ್ರೆ ಸಾಕು, ತುಂಬ ಜನ ಹಾಕ್ಬಿಟ್ಟಿದ್ದಾರೆ, ಹಿಂಗೆ ತುಂಬ ಇದು ಮಾಡಿ. ಅದು ಒಂದು ಪದ್ಧತಿ ಮಾಡ್ಕೊಂಡಿದ್ದಾರೆ, ಇಲ್ಲ ಅದು ಹಾಕಬಾರ್ದು ಅಂತ. ಅದು ಒಳ್ಳೆಯದೇ, ಅದೊಂದು ಪದ್ಧತಿ ಅದೇ ಥರ ನಡೀತಿದೆ. ಹಾಗಂತ ಅದನ್ನು ತುಂಬ ಇದು ಮಾಡೋಕ್ಕೆ ಹೋದ್ರೆ ತಪ್ಪಾಗ್ಬಿಡುತ್ತೆ. ಈ ಕೆದಕಬಾರ್ದು ಅಂತಾರೆ, ತುಂಬ ಮೂಲ ವಿಷಯಗಳನ್ನಿರ್ತವೆ. ಆ ಮೂಲ ವಿಷಯಗಳನ್ನೆಲ್ಲ ಕೆದಕ್ತಾ ಹೋಗಬಾರ್ದು ಅನ್ನೋ ಕಾರಣಕ್ಕೆಲ್ಲ ನಿಲ್ಲಿಸಿದ್ದಾರೆ ಅಷ್ಟೇ. ಈ ಹರಿವನಾಸನಮ್ದು ಮತ್ತು ನಮ್ಮಲ್ಲಿ ಇನ್ನೊಂದು ತುಂಬ ಚರ್ಚೆ ಆಗ್ತಿರೋದು ವಾವಾರ್ ಸ್ವಾಮಿದು. ಮತಗಳದಲ್ಲಿ ತುಂಬ ಜನ ಹಚ್ತಾ ಇದ್ದಾರೆ, ವಾವಾರ್ ಸ್ವಾಮಿ ಅದು ಮುಸ್ಲಿಮ್ಸಿನ ದರ್ಗಾ, ಅಲ್ಲಿಗೆ ಹೋಗಬೇಡಿ, ಅಲ್ಲಿಗೆ ಯಾಕೆ ಕೈ ಮುಗಿತೀರಾ, ಹಾಗೆ ಹೀಗೆ ಅಂತ. ನನ್ನ ಪ್ರಕಾರ, ನಾನು ತಿಳಿದ ಪ್ರಕಾರ ಅದು ವಾವರ ಅಲ್ಲ, ಬಾಬರ ಅಂತ. ಈಗೇನೋ ಅದನ್ನೆಲ್ಲ ಚೇಂಜ್ ಮಾಡಿದ್ದಾರೆ, ನಮಗೆ ಅದು ಬೇಡ. ನೀವು ಅಲ್ಲಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಪಾಡಿ ನೀವು ಕೈ ಮುಕ್ಕೊಂಡು ಹೋಗ್ಬೇಕು. ಅದ್ರ ಬದಲು ಅಪಪ್ರಚಾರಗಳು ಮಾಡೋಕ್ಕೆ ಹೋಗ್ಬೇಡಿ. ಕೆಲವ್ರು ಹೋಗಿರ್ತಾರೆ, ಇನ್ನು 40 ವರ್ಷ ಹೋಗಿರೋರು ಇದ್ದಾರೆ, ಅಲ್ಲಿ 40 ವರ್ಷ ಕೈ ಮುಗಿದಿದ್ದವ್ರು ಇದ್ದಾರೆ, ಅವರು ಜೀವನದಲ್ಲಿ ಇದ್ದಾರೆ. ಈಗ ಅವ್ರಿಗೆ ಸಡನ್ನಾಗಿ ನಾವು ಅಲ್ಲಿಗೆ ಹೋಗಬೇಡ, ಅಲ್ಲಿ ಕೈ ಮುಗಿಬೇಡ ಅಂದ್ರೆ ಅವ್ರು ಹೋಗೇ ಹೋಗ್ತಾರೆ. ಯಾಕೆಂದರೆ ಅದು ಅವಾಗಿಂದ ಪದ್ಧತಿ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಏನಿದೆ ನಮ್ಮದು ಮೇನ್ ಸನ್ನಿಧಾನ, 18 ಮೆಟ್ಲು ಮುಂದೆಗಡೆನೇ ಒಂದು ಮಸೀದಿ ಇದೆ, ಚಿಕ್ಕದಾಗಿದೆ. ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಆ ಶಬರಿಮಲೆಯಲ್ಲಿ ಅಲ್ಲಿ ಮುಂದೆಗಡೆನೇ ಪರ್ಮಿಷನ್ ಕೊಟ್ಟಿದ್ದಾರೆ. 18 ಮೆಟ್ಲು ಏನಿದೆ ಅದ್ರ ಪಕ್ಕದಲ್ಲಿ ಎಡಭಾಗದಲ್ಲಿ ಅಲ್ಲೇ ಇದೆ ಒಂದು ಚಿಕ್ಕದಾಗಿ ಮಸೀದಿ ಇದೆ. ಏನು ಅಂದರೆ ಈಗ ನಾವು ಅದನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ, ಅಲ್ಲೋಗಿ ಅದು ಯಾಕೆ ಇದೆ ಅಂತಲೂ ಕೇಳೋಕ್ಕಾಗಲ್ಲ. ಏನೋ ಒಂದು ಕಾರಣ ಇರ್ಬೋದು, ತುಂಬ ವರ್ಷಗಳಿಂದನೂ ಇರ್ಬೋದು, ಏನೋ ಗೊತ್ತಿಲ್ಲ. ಮುಂಚೆ ಇಲ್ಲ ಅಂತಾರೆ, ಇತ್ತು ಅಂತ ಕೆಲವರು ಅಂತಾರೆ. ಅದು ಬಾಬಾರ ಅಂದರೆ ಅವರು ಅಯ್ಯಪ್ಪನಿಗೆ ದೊಡ್ಡಪಾದದಲ್ಲೆಲ್ಲ ಭಾಳ ಸಹಾಯ ಮಾಡಿದರು ಅಂತ ತಿಳಿದು ಬಂದಿದ್ದು ಒಂದು ಇದಿದೆ. ಅವರು ಶಿವನ ಅಂಶ, ಶಿವನ ಗಣಗಳಲ್ಲೊಬ್ಬರು ಅಂತ ಅವರು ದೇವರಾಗಿದ್ದರು. ಅವರು ಬಾಬರ ಅನ್ನೋರು ಏನಿದಾರೋ ಅವರು ಇದ್ದಿದ್ದು, ಅವರನ್ನು ದರ್ಶನ ಮಾಡಿ ಅಲ್ಲಿಂದ ಬರ್ತಾರೆ ಅಂತ ಒಂದು ಇದಿದ್ದು. ಅದು ಬಾಬಾರ ಹೋಗಿ ಈಗ ವಾವರ ಆಗಿದೆ. ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಹೋಗಬೇಡಿ, ಅದ್ರ ಬಗ್ಗೆ ಅಪಪ್ರಚಾರ ಮಾಡಬೇಡಿ. ಒಂದು ಜೀವರಾಶಿ ಏನಿದೆ ಆ ಜೀವರಾಶಿಲೂ ಅಯ್ಯಪ್ಪನ ನೋಡಿ ಅಂತ ಹೇಳಿದ್ದಾರೆ ಗುರುಸ್ವಾಮಿಗಳು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಯ್ಯಪ್ಪನ ನೋಡಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಥಿಂಕ್ ಮಾಡಿಕೊಂಡು ಮಾತಾಡಬೇಕು ಅದ್ರ ಬಗ್ಗೆ.
ಯಾರನ್ನೇ ಆದರೂ ಬೈಬೇಡಿ. ಮಾಲೆ ಹಾಕಿದಾಗ ಶಾಂತವಾಗಿರಬೇಕು, ಒಳ್ಳೇದನ್ನು ಬಯಸಬೇಕು ಅಂತ ಹೇಳಿರ್ತಾರೆ. ಅವರು ತಪ್ಪು ಮಾಡ್ತಿದ್ದಾರೆ ಅಂತೇಳಿ ನಾವು ತಪ್ಪು ಮಾಡಿದ್ರೆ ತಪ್ಪಿಗೆ ತಪ್ಪು ಆಗ್ತಾನೆ ಇರುತ್ತೆ. ನಾವು ಸುಮ್ಮನೆ ಇದ್ದಾಗ ಅವರಿಗೆ ಅರ್ಥ ಆಗುತ್ತದು. ನಾವೇನೇ ಮಾಡಿದ್ರು ಅವರು ತಪ್ಪು ಒಪ್ಕೊಂತೆ. ಈ ಶಬರಿಮಲೆಯಲ್ಲಿ ಈಗ ತುಂಬ ಜನ ಹೇಳ್ತಾರೆ, ಅವರು ಟೀಗೆ ಬಾತ್ರೂಮಿಗೆ ನೀರು ತೊಗೊಂಡಿದ್ದಾರೆ, ಗಲೀಜು ಮಾಡ್ತಾ ಇದ್ದಾರೆ, ಈ ಥರ. ನೀವು 48 ದಿವಸ ಮಾಡೋಗಿ ಅದೇನು ನಿಮ್ಮ ಕಣ್ಣಿಗೆ ಕಾಣಲ್ಲ. ಈ 3 ದಿವಸ ಮಲೆ ಹಾಕೊಂಡು ಹೋದಾಗ ಅವೆಲ್ಲ ಕಣ್ಣಿಗೆ ಬೇಗ ಕಾಣುತ್ತೆ. ನೀವು 3 ದಿವಸ ಹೋಗಿರ್ತೀರ, ಅಲ್ಲಿ ಮೊನ್ನೆ ಸಾವಾಯಿತು, ಈಗ ಅಯ್ಯಪ್ಪನ ಅನುಗ್ರಹದಿಂದ ಸಾವಾಯಿತು ಅಂತ ಯಾರೂ ಅನ್ನಲ್ಲ. ಇವ್ರು 3 ದಿವಸ ಮಕ್ಕಳನ್ನೆಲ್ಲ ಏನು ಮಾಡ್ತಾರೆ, ಈ ಸೀಸನಲ್ಲಿ ಕರ್ಕೊಂಡು ಹೋಗ್ತಾರೆ. ತುಂಬ ಎಳೆ ಮಕ್ಕಳು ಕರ್ಕೊಂಡು ಹೋಗಬಾರ್ದು. ಇವಾಗ ಜನವರಿ ಅಲ್ಲದೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಎಲ್ಲ ತಿಂಗಳುಗಳಲ್ಲೂ ಅಯ್ಯಪ್ಪನ ದೇಗುಲ ಒಂದು ವಾರದವರೆಗೂ ಓಪನ್ ಇರ್ತದೆ. ಆ ಟೈಮಲ್ಲಿ ಫ್ರೀ ಆಗಿರುತ್ತೆ. ಆ ಟೈಮಲ್ಲಿ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ. ಏನು ಮಾಡ್ತಾರೆ, ಅಯ್ಯಪ್ಪನಿಗೆ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ ಅಂತೇಳಿ ಈ ಸೀಸನಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಸೀಸನಲ್ಲಿ ಎಲ್ಲ ಟ್ರಿಪ್ ಮಾಡೋರೇ ಜಾಸ್ತಿ ಇರ್ತಾರೆ. ಅವ್ರಗಳ ಮಧ್ಯೆ ಏನಾಗುತ್ತೆ, ಈ ರಥ ಮಾಡಿ ಬಂದವ್ರಿಗೆ ಮಕ್ಕಳುಗಳಿಗೆ ತುಂಬ ತೊಂದರೆ ಆಗುತ್ತೆ. ಅಲ್ಲಿ ಶಬರಿಮಲೆಗೆ ಹೋದ್ವಿ ಸ್ವಾಮಿ, ನಮಗೆ ನೀರೇ ಕೊಡಲಿಲ್ಲ, ನನಗೆ ಅಲ್ಲಿ ಊಟ ತಿಂಡಿ ಸಿಗಲಿಲ್ಲ, ಕೂಡ ಹಾಕ್ಬಿಟ್ಟಿದ್ರು, ರಶ್ ಆಗಿತ್ತು. ಇದೇ ಥರ ನನಗೆ 48 ದಿವಸ ಮಾಡಿ ಹೋಗಿರೋದಕ್ಕೆ ನನಗೇನು ಅನಿಸುತ್ತೆ, 13 ಅವರು ಲಾಕ್ ಆಗಿದ್ದೀನಿ, 24 ಗಂಟೆ ಲಾಕ್ ಆಗಿದ್ದೀನಿ, ರಶ್ಶೇ ಅನಿಸಿಲ್ಲ. ಇವತ್ತು ಬೆಳಗಿನ ಜಾವ ನಿಂತು ನಾಳೆ ಬೆಳಗಿನ ಜಾವ ದರ್ಶನ ಮಾಡಿದ್ದೀನಿ, ನಮಗೆ ಅದು ರಶ್ ಅನಿಸಲ್ಲ. ಯಾಕೆಂದರೆ ನಮ್ಮ ಬಾಡಿ ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ 48 ದಿವಸ ರಥದಲ್ಲಿ. ಏನು ಮಾಡ್ತಾರೆ, ಇವ್ರು 3 ದಿವಸ ಮಾಡಿರೋದ್ರಿಂದ ಅವ್ರಿಗೆ ಅದು ಬಾಡಿ ಅಡ್ಜಸ್ಟ್ ಆಗಿರಲ್ಲ. ಅಲ್ಲೋದಾಗ ತಿಂಡಿ, ಕಾಫಿ, ಟೀ ಬೇಕು ಅಂತ ಗಲಾಟೆ ಮಾಡಿಕೊಂಡು ಅಲ್ಲಲ್ಲಿ ಅವರೇ ಇದು ಮಾಡ್ಕೊಂಬಿಟ್ಟಿರ್ತಾರೆ. ಮಕ್ಕಳು ಕರ್ಕೊಂಡು ಹೋಗೋಕ್ಕೆ ಹೋಗಬೇಡಿ. ಯಾರೇ ಆದ್ರೂ ನೀವು ರಥ ಮಾಡಿ, ನೀವು 48 ದಿವಸ ಮಾಡಿ ಶಬರಿಮಲೆಗೆ ಹೋಗಿ ಬನ್ನಿ. ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಬೇರೆ ತಿಂಗಳುಗಳಲ್ಲಿ ಓಪನ್ ಇರುತ್ತೆ. ಜುಲೈ ತಿಂಗಳು ಫುಲ್ ಫ್ರೀ ಇರುತ್ತೆ. ಮಳೆಗಾಲ ಶುರು ಇರೋದ್ರಿಂದ ಯಾರೂ ಇರೋದಿಲ್ಲ. ತುಂಬ ಈ ಬಾಗಿಲು ಹಾಕೋ ಟೈಮಿಗೆ ಹೋದರೆ ಮಕ್ಕಳನ್ನ ಆರಾಮಾಗಿ ದರ್ಶನ ಮಾಡ್ಕೊಬೋದು. ಈಗ ಶಬರಿಮಲೆಯಲ್ಲಿ ಜನ ಹೇಗೆ ಅಂತ ಹೇಳೋಕ್ಕಾಗಲ್ಲ. ಸಮುದ್ರದಲ್ಲೇ ನಾವು ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದ್ರೆ ಜಾಸ್ತಿ ಆಗ್ಬೋದು, ಯಾವಾಗ ಬೇಕಾದ್ರೆ ಕಡಿಮೆ ಆಗ್ಬೋದು. ತುಂಬ ಜನ ಫೋನ್ ಮಾಡ್ತಾರೆ, ಗುರುಗಳೇ ಶಬರಿಮಲೆ ಜನ ಇದ್ದಾರಾ, ರಶ್ ಇದೆಯಾ, ಕೇಳ್ತೀರಾ, ಕೇಳಿ ಹೇಳಿ, ನಾವು ಹೋಗಿ ಬರ್ತೀವಿ, ಫ್ರೀ ಇದ್ದರೆ ದರ್ಶನ ಮಾಡೋದೇ ಹೋಗ್ತಾ ಇದ್ದಾರಂತೆ. ಅದರಲ್ಲಿ ಬೇರೆ ಇವರಿಗೆ ಫ್ರೀ ಯಾವಾಗಿರುತ್ತೆ, ಯಾವಾಗ ಫ್ರೀಯಾಗಿ ದರ್ಶನ, ಅದು ಯಾಕೆ ಹೋಗ್ಬೇಕು ಅಲ್ಲಿವರೆಗೂ? ಇಲ್ಲೇ ದೇವಸ್ಥಾನ ಇದೆ, ನಂಜನಗೂಡಲ್ಲಿದೆ, ಹೊಳೆ ನರಸೀಪುರದಲ್ಲಿ, ಸೇಮ್ ಎಲ್ಲ ಅಯ್ಯಪ್ಪಂದು ಅಲ್ಲಿ ಹೇಗಿದೆಯೋ ಅದೇ ಥರ ಇದೆ. ಇಲ್ಲೇ ಬಂದು ಕೈ ಮುಗಿದು ಬಿಡ್ಬೋದು ಅವರು. ಆ ಥರ ಇದು ಮಾಡೋ ಅಂಥವ್ರು ಇದ್ದರೆ ಅಲ್ಲಿವರೆಗೂ ಹೋಗೋವಂಥದ್ದೇ ಬೇಡ. ನೀವೆಲ್ಲ ಇಲ್ಲೇ ಕೈ ಮುಗಿದ್ಬಿಡಿ. ಅಲ್ಲಿ ಹೋಗಿ ಅಲ್ಲೂ ಹಾಳು ಮಾಡಿ ಆಮೇಲೆ ಅವ್ರು ಪೊಲೀಸವ್ರಿಗೆ ಬೈಯೋದು. ಅವ್ರು ಇನ್ನೇನು ಮಾಡ್ತಾರೆ, ಅವ್ರೀಗ ಬೆಂಗಳೂರು ನಮ್ಮ ಟ್ರಾಫಿಕ್ ಜಾಮ್ ಹೇಗೆ ಆಗ್ತಿದೆಯೋ ಆ ಥರ ಜಾಮ್ ಆಗ್ತಿದೆ. ಇಲ್ಲಿ ಒಂದು ದಿನದ ಕೆಪಾಸಿಟಿ ಏನಿದೆ ಅದಕ್ಕಿಂತ 10ರಷ್ಟು ಜಾಸ್ತಿ ಹೇಗೆ ಜಾಸ್ತಿಯಾಗಿ ಈ ಟ್ರಾಫಿಕ್ ಜಾಮ್ ಆಗ್ತಿದೆ. ಈಗ ಅಲ್ಲೂ ಅದೇ, ಒಂದು ದಿನಕ್ಕೆ 60,000 ಜನ 70,000 ಜನ ದರ್ಶನ ಮಾಡಿದ್ರೆ ರಶ್ ಆಗೋಲ್ಲ, ಕ್ಲೀನಾಗಿರುತ್ತೆ. ಈಗ ಅವರೇ ಪರ್ಮಿಷನ್ 90,000 1 ಲಕ್ಷದವರೆಗೂ ಕೊಟ್ಟಿದ್ದಾರೆ. ನಾವು 1.5-2 ಲಕ್ಷ ಜನ ಹೋದರೆ ಒಂದು ದಿವಸದಲ್ಲಿ ರಶ್ ಆಗೇ ಆಗುತ್ತೆ. ಅವ್ರಿಗೂ ಅವಾಯ್ಡ್ ಮಾಡೋದು. ಅಲ್ಲಿರೋದು 18 ಮೆಟ್ಲು, ಒಂದು ಸರಿ ಆ 18 ಮೆಟ್ಲು ಹತ್ತಬೇಕು ಅಂದಾಗ ಜಾಗ ಚಿಕ್ಕದಾಗಿರೋದ್ರಿಂದ ದರ್ಶನ ಪ್ರತಿಯೊಬ್ಬರು ಹತ್ತಲೇಬೇಕು, ಮಾಡಲೇಬೇಕು ಅಂದಾಗ ರಶ್ ಆಗೇ ಆಗುತ್ತೆ. ಈಗ ಅವರು ಎಳೆದೆಳೆದು ಎಸಿತಾ ಇರ್ತಾರೆ. ಅದಂತ ಎಲ್ಲರೂ ವೀಡಿಯೋ ಮಾಡಿ ಇವರು ಕ್ಲೀನಾಗಿ ನಮ್ಮನ್ನು ಮುಟ್ಟಕ್ಕೆ ಬಿಡಲ್ಲ ಅಂತ. ಹಿಂದೆ ಇರೋರಿಗೂ ದರ್ಶನ ಆಗಲಿ ಅನ್ನೋ ಕಾರಣಕ್ಕೆ ಪೊಲೀಸರು ಆ ಥರ ಮಾಡಿರ್ತಾರೆ. ಕೆಲವರು ಇದ್ದಾರೆ ಕಮ್ಯುನಿಸ್ಟ್ ಇವರು, ಅವ್ರಿಗೆ ಅಯ್ಯಪ್ಪ ಅಂದರೆ ಏನು ಅಂತ ಗೊತ್ತಿರಲ್ಲ, ಸುಮ್ಮನೆ ಏನೋ ಡ್ಯೂಟಿಗೆ ಹಾಕ್ಬಿಟ್ಟಿರ್ತಾರೆ, ಸುಮ್ಮನೆ ಎಳೆದೆಳ್ದು ಎಸೆಯೋದು. ಕೆಲವರು ತುಂಬ ಜನ ನಮಗೆ ಹೆಲ್ಪ್ ಮಾಡಿದ್ದಾರೆ ಪೊಲೀಸರು. ಸ್ವಾಮಿ ಈ ಥರ ಕಾಲು ನೋವಿದೆ ಅಂದಾಗ ಸೈಡಿಂದ ಬಿಟ್ಟಿದ್ದಾರೆ. ಮಗು ಕರ್ಕೊಂಡು ನಾನು ಈ ಮಾರ್ಚ್ ತಿಂಗಳಲ್ಲಿ ಹೋದಾಗ, ಜುಲೈ ತಿಂಗಳಲ್ಲಿ ಹೋದಾಗ ಡೈರೆಕ್ಟ್ ಎಂಟ್ರಿ ಕೊಟ್ಟಿದ್ದಾರೆ ಮಕ್ಕಳಿರೋದಕ್ಕೆ. 18 ಮೆಟ್ಲನ್ನ ಮಕ್ಕಳು ಕ್ಲೀನಾಗಿ ಹತ್ತಲಿ ಅಂತೇಳಿ ನಮಗೆ ಫ್ರೀ ಬಿಡ್ತಾರೆ ಆ ಟೈಮಲ್ಲೆಲ್ಲ ಹೋದಾಗ. ಯಾಕೆಂದರೆ ಮಣಿಕಂಠನೇ ಬಂದು ಪೊಲೀಸವರು, ಆರ್ಮಿಯವರು, ಪ್ರತಿಯೊಬ್ಬರು ಇದ್ದವರು ಅವರೆಲ್ಲ ಕ್ಲೀನಾಗಿ ಬಿಡ್ತಾರೆ. ಈ ಸೀಸನಲ್ಲಿ ಹೋದಾಗ ನಾವು ಕೇಳೋಕ್ಕಾಗಲ್ಲ ಅದನ್ನೆಲ್ಲ. ಏನು ಅಂದರೆ ನಾವು ಅದನ್ನು ಅನುಭವಿಸ್ಲೇಬೇಕು. ಅದನ್ನು ಏನು ಶಬರಿಮಲೆ 18 ಮೆಟ್ಲಿದೆಯೋ ಪ್ರತಿಯೊಂದು ಮೆಟ್ಟಿಲಲ್ಲೂ ಒಂದೊಂದು ದೇವತೆಗಳಿದ್ದಾರೆ. ಎಲ್ಲ ಮೆಟ್ಟಿಲುಗಳಿಗೂ ವಿಶೇಷವಾದ ಪಡಿಪೂಜೆಗಳು ಅಲ್ಲೂ ಇರುತ್ತೆ. ಆ ಪಡಿಪೂಜೆ ವಿಶೇಷತೆ ಅಂದರೆ 18 ಮೆಟ್ಟಿಲುಗಳಿಗೂ ಕ್ಲೀನಾಗಿ 18 ಮಲೆ ಏನಿದೆ ಅದೇ ರೂಪದಲ್ಲಿ 18 ಮೆಟ್ಟಿಲುಗಳಿದ್ದಾವೆ. ಆ 18 ಮೆಟ್ಟಿಲುಗಳು 18 ದೇವತೆಗಳಿಗೂ ಅಧಿಪತಿ ಅಯ್ಯಪ್ಪ ಆಗಿರ್ತಾರೆ. ಆ 18 ಮೆಟ್ಟಿಲುಗಳಿಗೂ ವಿಶೇಷವಾದ ಪೂಜೆ. ಆ 18 ಮೆಟ್ಲಲ್ಲೇ ಪವರ್ ತುಂಬ ಇರೋದು. ಈಗ ಅಯ್ಯಪ್ಪನ ದರ್ಶನ ಮಾಡೋಕ್ಕೆ ಸಿವಿಲಲ್ಲಿ ಬಿಡ್ತಾರೆ, ಆದರೆ 18 ಮೆಟ್ಲು ಹತ್ತಕ್ಕೆ ಬಿಡೋಲ್ಲ. ಇರುಮುಡಿ ಸಮೇತ ಬಂದು 18 ಮೆಟ್ಲು ಹತ್ತಬೇಕು. ಆ 18 ಮೆಟ್ಲು ಹತ್ತಬೇಕು ಅಂದರೆ ಅವ್ರು 48 ದಿವಸ ರಥ ಮಾಡಿರಬೇಕು. ರಥ ಮಾಡಿ 18 ಮೆಟ್ಲನ್ನ ಹತ್ತೋದು
ಆಮೇಲೆ ಹೋಗಿ ಅಯ್ಯಪ್ಪನ ದರ್ಶನ ಮಾಡಿದ್ರೆ ಭಾಳ ಉಪಯುಕ್ತ. ಅಯ್ಯಪ್ಪಂದು ಮೂಲ ಮಂತ್ರ ಅಂತಲೇ ಒಂದಿದೆ. ಓಂ ಶ್ರೀ ಹರಿಹರ ಪುತ್ರಾಯ ಪುತ್ರ ಲಾಭಾಯ ಶತ್ರು ನಾಶಾಯ ಮದಗಜ ವಾಹನಾಯ ಓಂ ಶ್ರೀ ಮಹಾಶಾಸ್ತ್ರೇ ನಮಃ. ಇದನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಪೂಜೆ ಮಾಡಿ 18 ಬಾರಿ ಇದನ್ನು ಧ್ಯಾನ ಮಾಡಿದ್ರೆ ಭಾಳ ಒಳ್ಳೆಯದು. ಶಕ್ತಿ ಎಷ್ಟು ಬೇಕಾದ್ರೂ ಮಾಡ್ಬೋದು, ಮಿನಿಮಮ್ ಒಂದು 18 ಸತಿನಾರು ಮಾಡಿದ್ರೆ ಇದು ಭಾಳ ಅನುಕೂಲ ಆಗುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ ಇದು. ಮಾಲಾಧಾರಣ ಮಂತ್ರ ಅಂತಲೂ ಒಂದಿದೆ, ಅದು ಅಷ್ಟೇ. ಜ್ಞಾನ ಮುದ್ರಾಂ ಶಾಸ್ತ್ರ ಮುದ್ರಾಂ ಗುರು ಮುದ್ರಾಂ ನಮಾಮ್ಯಹಂ. ಇದು ಏನು ನೀವು ಮಾಲೆ ಧಾರಣೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ಇದು ಒಂದು 4 ಲೈನ್ ಇದೆ. ಈ 4 ಲೈನ್ಗಳನ್ನು ನೀವು ಒಂದು ಸಾರಿ ಕೂತ್ಕೊಂಡು ಅಲ್ಲೇ ಒಂದು ಬರೆಯೋದು, ಇಲ್ಲ ಒಂದು ಸರಿ ಹೇಳ್ಕೊಂಡು ಆಮೇಲೆ ಹೋಗಿ ಮಾಲಾಧಾರಣೆ ಮಾಡಿ. ಇಲ್ಲ ನಿಮಗೆ ಗೊತ್ತಾಗಲಿಲ್ಲ ಅಂದಾಗ ಗೂಗಲಲ್ಲಿರುತ್ತೆ, ಇಲ್ಲ ಗುರುಸ್ವಾಮಿಗಳಿರ್ತಾರೆ, ಆ ಗುರುಸ್ವಾಮಿಗಳನ್ನು ಕೇಳಿ ತಿಳ್ಕೊಂಡು ನೀವು ಮಾಲೆ ಧಾರಣೆ ಮಾಡ್ಬೋದು. ಹಾಗೆ ಮಾಲಾ ವಿಸರ್ಜನಾ ಮಂತ್ರ ಅಂತಲೂ ಒಂದಿದೆ. ನೀವು ಮಾಲೆ ತೆಗಿಬೇಕಾದ್ರೆ ಕೂಡ ಆ ಮಂತ್ರನ ಹೇಳ್ಕೊಂಡು ತೆಗೆದ್ರೆ ಭಾಳ ಒಳ್ಳೆಯದಾಗುತ್ತೆ. ಮಾಲಾ ವಿಸರ್ಜನಾ ಮಂತ್ರ ಅಂತ. ಓಂ ಅಪೂರ್ವ ಮಚಲಾ ದೋಹಾದ್ ದಿವ್ಯ ದರ್ಶನ ಕಾರಣಂ ಶಾಸ್ತ್ರ ಮುದ್ರಾತ್ ಮಹಾದೇಹಿಮೆ ವ್ರತ ವಿಮೋಚನಂ. ಇದು ಮಾಲೆಯನ್ನು ತೆಗಿಯೋಕ್ಕಿಂತ ಮುಂಚೆ ಹೇಳಿ ಆಮೇಲೆ ನೀವು ಮಾಲಾ ವಿಸರ್ಜನೆ ಮಾಡಿದ್ರೆ ಭಾಳ ಒಳ್ಳೆಯದು. ಹೇಗೆ ಮಾಲೆ ಹಾಕ್ಬೇಕಾದ್ರೆ ಮಂತ್ರ ಇದೆಯೋ ವಿಸರ್ಜನೆ ಕುದುರೆ ಹಾಗೇ ಇದೆ. ಈ 2 ಮಂತ್ರಗಳನ್ನು ಹೇಳ್ಕೊಳ್ಳಿ. ಧ್ಯಾನ ಮಂತ್ರ, ಮೂಲ ಮಂತ್ರ ಏನು ಓಂ ಶ್ರೀ ಹರಿಹರ ಪುತ್ರಾಯ ಪುತ್ರ ಲಾಭಾಯ ಶತ್ರು ನಾಶಾಯ ಮದಗಜ ವಾಹನಾಯ ಓಂ ಶ್ರೀ ಮಹಾಶಾಸ್ತ್ರೇ ನಮಃ. ಇದನ್ನು ಭಾಳ ಎಷ್ಟು ಆಗುತ್ತೋ ಅಷ್ಟು ನೀವು ದಿನ ಹೇಳ್ಕೊತಾ ಇದ್ದಷ್ಟು ನಮಗೆ ಭಾಳ ಒಳ್ಳೆಯದು. ಇದರಲ್ಲೇ ಇದೆ, ನಾವು ಅದರನ್ನೇ ಅರ್ಥ ಮಾಡ್ಕೊಂಬಿಡೋದು. ಓಂ ಶ್ರೀ ಹರಿಹರ ಪುತ್ರಾಯ, ಹರಿಹರನ ಮಗ, ಪುತ್ರ ಲಾಭಾಯ ಶತ್ರು ನಾಶಾಯ ಮದಗಜ ವಾಹನಾಯ ಓಂ ಶ್ರೀ ಮಹಾಶಾಸ್ತ್ರೇ ನಮಃ. ಎಲ್ಲ ಮಾಲಾಧಾರಿಗಳು 48 ದಿವಸದ ಪುಣ್ಯ ರಥವನ್ನು ಮಾಡಿ ಶಬರಿಮಲೆ ಯಾತ್ರೆ ಮಾಡಿ ಕೈಗೊಳ್ಳಿ. ಈ ಮಾಲೆ ಹಾಕಿದಾಗ ನಾವು ಎದುರುಗಡೆ ಬಂದರೆ ನಮ್ಮನ್ನು ಸ್ವಾಮಿ ಅಂತ ಕೈ ಮುಗಿತಾರೆ. ಯಾಕೆಂದರೆ ಆ ಅಯ್ಯಪ್ಪನ ನಮ್ಮ ರೂಪದಲ್ಲಿ ನೋಡಿರ್ತಾರೆ. ಶಬರಿಮಲೆಗೆ ಹೋಗೋಕ್ಕಾಗದೇ ಇರೋರೆಲ್ಲ ಅಯ್ಯಪ್ಪನ ನಮ್ಮ ರೂಪದಲ್ಲಿ ನೋಡಿರ್ತಾರೆ. ನೀವು ಅದೇ ಥರ ಇದ್ದು ಅವರು ತುಂಬ ಜನ ನಮ್ಮನ್ನು ನೋಡಿದ ತಕ್ಷಣ ಸಾಕು 2 ಕೈ ಮುಗಿದಿರ್ತಾರೆ. ನಾವು ಹಾಗೆ ಇರಬೇಕು. ಸ್ವಾಮಿ ಎಂದಾಗ ಸ್ವಾಮಿ ಥರ ಇರಬೇಕು. 3 ದಿನದ್ದು ವಾಲೆ ಹಾಕೋದು, ಸರಗಳು ಅಷ್ಟೇ. ನೀವು ಮಾಲೆ ಅಂದ ಮೇಲೆ 2 ಶಿವನಿಗೋಸ್ಕರ ಒಂದು, ವಿಷ್ಣುವಿಗೋಸ್ಕರ ಒಂದು ಅಂತ ಏನು ಮಾಲೆ ಹಾಕ್ತೀರ, ತುಳಸಿ ರುದ್ರಾಕ್ಷಿ ಸಾಕು. ಕೆಲವ್ರು ಚಿನ್ನದ ಸರ ಇರುತ್ತೆ, ಬೆಳ್ಳಿ ಸರ ಇರುತ್ತೆ, ಉಂಗುರಗಳನ್ನ ಹಾಕಿರ್ತೀರ. ಸ್ವಾಮಿನೇ ನನಗೇನು ಬೇಡ ಅಂತ ಎಲ್ಲ ಬಿಚ್ಚಿಟ್ಟು ಶಬರಿಮಲೆಯಲ್ಲಿ ಹೋಗಿ ತಂಪಾಗಿ ಕೂತಿರ್ತಾರೆ. ನಾವಿಲ್ಲಿ ಏನು ಮಾಡ್ತೀವಿ, ಕಿವಿಗಳಿಗೆ ವಾಲೆ ಹಾಕ್ಕೊಂಡು ಸ್ಟೈಲಾಗಿ ಉಂಗುರಗಳು 10 ಬೆಳ್ಳಿಗೆ ಹಾಕ್ಕೊಂಡು ಚಿನ್ನದ ಸರಗಳು ಹಾಕ್ಕೊಂಡು ಇದು ಮಾಡ್ತೀವಿ. ಮಾಲೆ ಹಾಕಿದಾಗ ಯಾವುದೇ ಕಾರಣಕ್ಕೂ ಯಾವುದನ್ನು ಧರಿಸ್ಬೇಡಿ. ನೀವು ಸಿವಿಲಲ್ಲಿ ಹಾಕ್ಕೊಂಡಿದ್ರೆ ಹಾಕ್ಕೊಳ್ಳಿ, ಅದು ನಿಮ್ಮ ಪರ್ಸ್ನಲ್. ಮಾಲೆ ಹಾಕಿದಾಗ ನೀವು ಹೇಗೆ ಅಂದರೆ ಸನ್ಯಾಸತ್ವ ಸ್ವೀಕರಿಸಿರ್ತೀರ ಅದೇ ಥರ ಇರಬೇಕು ಮಾಲಾಧಾರಣೆ ಮಾಡಿದಾಗ. ಈ ಸನ್ಯಾಸಿಗಳು ಹೇಗೆ ಈ ಶಿವಂದು ಧ್ಯಾನ ಮಾಡ್ತಾರೆ ಎಲ್ಲ ಇಲ್ಲಿ ಹಿಮಾಲಯದಲ್ಲಿ, ಹೇಗಿರ್ತಾರೆ ಅಂದರೆ ತಣ್ಣೀರು ಒಂದು ಚೊಂಬು ಉಯ್ಕೊತಾರೆ. ಅವ್ರು ಏನೂ ಇರಲ್ಲ, ಆಸೆಯೇ ಬಿಟ್ಬಿಟ್ಟಿರ್ತಾರೆ. ಹೋಗು ಸ್ನಾನ ಮಾಡು, ಮಡಿಯಿಂದ ಹೋಗಿ ಶಿವನ ಧ್ಯಾನ ಮಾಡು. ಅದೇ ಥರ ನಾವು ಸನ್ಯಾಸತ್ವ ಸ್ವೀಕರಿಸ್ಬೇಕು. ನಮಗೆ ಅಂಟು ಮುಂಟು ಬರಲ್ಲ, ಮತ್ತು ನಮಗೆ ಸೂತಕಗಳಿರಲ್ಲ. ಹತ್ತಿರದಲ್ಲಿ ತಂದೆ ತಾಯಿ ಆ ಥರ ಏನಾನ ಶರಣ ಆದಾಗ ಹೋಗಬೇಕಾಗುತ್ತೆ. ಈ ಬೇರೆ ಯಾರೇ ಶರಣಾದರೂ ನಮಗೆ ರಿಲೇಷನ್ಸಲ್ಲಿ ಸೂತಕ ಅನ್ನೋದು ಬರಲ್ಲ. ಶಬರಿಮಲೆ ಯಾತ್ರೆ ಅಂತ ಹೊರಟ ಮೇಲೆ ತುಂಬ ಜನ ರಿಟರ್ನ್ ಬಂದಿದ್ದಾರೆ. ಮುಡಿ ಕಟ್ಟಿದ ಮೇಲೆ ಕೂಡ ಯಾರೂ ರಿಟರ್ನ್ ಬರೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ರಿಟರ್ನ್ ಬರಬೇಡಿ. ಒಂದು ಸರಿ ಬಾಣ ಎಳೆದು ಬಿಟ್ಟಿವಿ ಅಂದರೆ ಆ ಬಾಣ ಆ ಗುರಿ ತಲುಪೋಬೇಕು. ಅದೇ ಥರ ನೀವು ಇಲ್ಲಿ ಒಂದು ಸರಿ ಇರ್ಮುಡಿ ಕಟ್ಟು ಹೊರಟ ಮೇಲೆ ಶಬರಿಮಲೆ ಯಾತ್ರೆ ಮುಗಿಸೇ ಬರಬೇಕು. ಮಧ್ಯದಲ್ಲಿ ತುಂಬ ಜನ ತುಂಬ ಕಾರಣಗಳಿಂದ ಬರ್ತೀರ, ಆ ಥರ ಬರೋಕ್ಕೆ ಹೋಗಬೇಡಿ. ಆದಷ್ಟು ಟ್ರೈ ಮಾಡಿ. ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ರಥ ಮಾಡಿಕೊಂಡು ಶಬರಿಮಲೆ ಯಾತ್ರೆ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಸ್ವಾಮೀ ಶರಣಮಯ್ಯಪ್ಪ. ಸ್ವಾಮಿಯೇ